ಮೊದಲನೇದಾಗಿ ತತ್ಸಮ ಮತ್ತೆ ತದ್ಭವಗಳು ಅಂದರೆ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋಗೋಣ. ಯಾರು ಹೇಳ್ತೀರಾ ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು ಅಂತ? ತತ್ಸಮ ಅಂದ್ರೆ ಏನು? ಯಾರು ಹೇಳ್ತೀರಾ ತತ್ಸಮ ಅಂದ್ರೆ ಏನು ಅಂತ? ಸಂಸ್ಕೃತ ಪದಗಳು. ಸಂಸ್ಕೃತ ಪದಗಳಿಗೆ ನಾವೇನಂತ ಹೇಳ್ತೀವಿ? ತತ್ಸಮ ಅಂತ ಕರಿತೀವಿ. ಅಂದರೆ ತತ್ ಅಂದ್ರೆ ಅದಕ್ಕೆ, ಸಮವಾದದ್ದು. ಯಾವುದಕ್ಕೆ ಸಮವಾದದ್ದು? ಸಂಸ್ಕೃತ ಪದಕ್ಕೆ ಸಮವಾದದ್ದು. ಹಾಗಾದ್ರೆ ತದ್ಭವ ಅಂದ್ರೆ ಏನು? ಯಾರು ಹೇಳ್ತೀರಾ? ಅಗೇನ್ ತತ್ ಅಂದ್ರೆ ಅದರಿಂದ ಅಥವಾ ಅದಕ್ಕೆ, ಭವ ಅಂದ್ರೆ ಆಗೋದು. ಯಾವುದರಿಂದ ಆಗೋದು? ಸಂಸ್ಕೃತದಿಂದ ಆಗುವಂತಹ ಬದಲಾವಣೆ, ಕನ್ನಡದಲ್ಲಿ ಬದಲಾವಣೆ. ಸಂಸ್ಕೃತದಿಂದ ಆಗುವ ಕನ್ನಡದಲ್ಲಿಯ ಬದಲಾವಣೆ. ಕನ್ನಡದಲ್ಲಿ ಕೆಲವು ಬದಲಾವಣೆಗಳಾಗ್ತದೆ, ಸಂಸ್ಕೃತದ ಪದಗಳಿಂದ ಬಂದು ಕನ್ನಡದಲ್ಲಿ ಬದಲಾವಣೆ ಆಗುತ್ತೆ. ಭವ ಅಂದ್ರೆ ಆಗೋದು ಅಂತ ಅರ್ಥ, ಬದಲಾವಣೆ ಆಗೋದು. ತತ್ ಅದಕ್ಕೆ, ಅದರಿಂದ ಆಗುವಂತಹ ಕೆಲವು ಬದಲಾವಣೆಗಳು, ಅದನ್ನ ನಾವು ತದ್ಭವ ಅಂತ ಕರಿತೀವಿ. ಹಾಗಾದ್ರೆ ಈ ತತ್ಸಮ ತದ್ಭವಗಳು ಭಾಷೆಯಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರಿದ್ದಾವೆ? ಸಂಸ್ಕೃತದಲ್ಲಿ ಹಿಂದೆ ಇರುವಂತಹ ಕಾಲಘಟ್ಟದಲ್ಲಿ ಸುಮಾರು 10ನೇ ಶತಮಾನ, 12ನೇ ಶತಮಾನ, 15ನೇ ಶತಮಾನ ಹೀಗೆಲ್ಲ ಭಾಷೆ ಬರ್ತಾ ಹೋಯ್ತು. ಆಗ ಎಲ್ಲ ನಮಗೆ ಕನ್ನಡದ ಪದಗಳಿಗೆ ಸಂಸ್ಕೃತದ ವಿದ್ವಾಂಸರೆಲ್ಲ ಇದ್ರು. ಕೆಲವು ಏನಾಗ್ತಾ ಹೋಯ್ತು ಅಂದ್ರೆ ನಮಗೆ ಕನ್ನಡದಲ್ಲಿ ಅವು ಬರೆಯಲಿಕ್ಕೆ ಕನ್ನಡದಲ್ಲಿ ಕೆಲವು ಪದಗಳು ಬರ್ತಾ ಹೋದವು. ಸೊ ಹಾಗಾಗಿ ಕನ್ನಡದ ಪದಗಳು ಬರ್ತಾ ಹೋದ ಮೇಲೆ ಸಂಸ್ಕೃತದ ಪದಗಳು ಕನ್ನಡದಲ್ಲಿ ಬರ್ತಾ ಹೋದಾಗ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವು ತದ್ಭವಗಳಾಗಿ ಪರಿಣಾಮ ಬೀರಿತು. ಇನ್ನೂ ಒಂದೇನು ಅಂದ್ರೆ ಸಂಸ್ಕೃತದಿಂದ ಪ್ರಾಕೃತಕ್ಕೆ ಬಂದು, ಪ್ರಾಕೃತದಿಂದ ಕೆಲವು ಕನ್ನಡಕ್ಕೆ ಬಂದಂತ ಪದಗಳು ಕೂಡ ಇದ್ದಾವೆ. ಅದೇನೇ ಇರಲಿ, ನೋಡಿ ಇದೊಂದು ಪ್ರಶ್ನೆ ಇದೆ, ನೋಡೋಣ. ಇದು 2024ರ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದಂತಹ ಪ್ರಶ್ನೆ. 2024ರಲ್ಲಿ ಫೈನಲ್ ಎಕ್ಸಾಮಿನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಆಗಿರ್ತದೆ. ಕಪ್ಪ, ಹಸಾದ ಈ ಪದಗಳ ತತ್ಸಮ ರೂಪಗಳು ಡ್ಯಾಶ್. ಯಾರಾದ್ರೂ ಉತ್ತರ ಹೇಳ್ಬೋದಾ? ಕಾವ್ಯ ಪ್ರಸಾದ. ಪ್ರಸಾದ. ನೋಡಿ, ಬಹಳ ಸುಲಭವಾಗಿದೆ. ಕಬ್ಬ ಪದದ ತತ್ಸಮ ರೂಪ ಕಾವ್ಯ ಆದ್ರೆ, ಹಸಾದ ಪದದ ತತ್ಸಮ ರೂಪ ಪ್ರಸಾದ. ಹಸಾದ ಅನ್ನೋದು ಯಾವ ಪಾಠದಲ್ಲಿ, ಯಾವ ಪದ್ಯದಲ್ಲಿ ಬಂದಿದೆ ಅಂತ ಯಾರಾದ್ರೂ ಹೇಳ್ಬೋದಾ? ಕೌರವೇಂದ್ರನ ಕೊಂದೆ. ಖಂಡಿತವಾಗಿಯೂ ಕೌರವೇಂದ್ರನ ಕೊಂದೆ ಎನ್ನುವಂತಹ ಪಾಠದಲ್ಲಿ. ಸ್ವಲ್ಪ ಬ್ಯುಸಿ ಇದ್ದೀನಿ. ಕೌರವೇಂದ್ರನ ಕೊಂದೆ ಎನ್ನುವಂತಹ ಪಾಠದಲ್ಲಿ ಸೊ ಇದನ್ನ ನಾವು ನೋಡ್ಬೋದಾಗಿದೆ ಪದ್ಯದಲ್ಲಿ. ಬ್ಯುಸಿ ಇದ್ದಾರೆ. ಸೊ ಇದನ್ನ ನೋಡಿ, ಹೋದ ವರ್ಷ ಕಳೆದ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. 2024 ಫೈನಲ್ ಎಕ್ಸಾಮ್ ಪೇಪರ್ ಅಲ್ಲಿ. ಗೊತ್ತಾಯ್ತಲ್ವಾ? ಇದೇ ತರದ ಅನೇಕ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲಿಗೆ ನೋಡಿ, ಇಲ್ಲಿ ಪರೀಕ್ಷಾ ಸುಗಮ ಅಂತೇಳಿ ಒಂದು ಪುಸ್ತಕದ ರಚನೆ ಆಗ್ತಾ ಇದೆ. 10ನೇ ತರಗತಿಯ ಮಕ್ಕಳಿಗಾಗಿ ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರು ಮತ್ತು ನೋಟ್ಸ್ ಇದೆಲ್ಲವೂ ಇರುವಂತಹ ಒಂದು ಕ್ವಶನ್ ಬ್ಯಾಂಕ್ ಇದೆ. ಮತ್ತೆ ನೋಟ್ಸ್ ಅನ್ನ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಸೊ ಅಮೃತೇಶ್ವರಿ ಮೇಡಮ್ ಅವರು. ಸೊ ಹಾಗಾಗಿ ತಾವು ಇನ್ನೂ ಶಾಂಪಲ್ ಕ್ವಶನ್ ಪೇಪರ್ ಬಂದಿಲ್ಲ, ಬಹುಶಃ ಬಂದ ಮೇಲೆ ಈ ಪುಸ್ತಕ ಸಿದ್ಧತೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಪ್ರಶ್ನೆ ಪತ್ರಿಕೆಗಳಿರುತ್ತೆ, ಗದ್ಯ ಪದ್ಯ ಪಾಠ, ಪೂರಕ ಪಾಠಗಳಿರುತ್ತೆ. ಆಮೇಲೆ CBSE ಸಿಲೆಬಸ್ಸಿನ ವ್ಯಾಕರಣಾಂಶಗಳು, MCQಗಳು, ಪತ್ರಲೇಖನ, ವರದಿ, ಪ್ರಬಂಧ, ಸಂಭವನೀಯ ಮಾದರಿ ಪ್ರಶ್ನೆಗಳು 10 ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು.
ಜೊತೆಗೆ ವ್ಯಾಕರಣಾಂಶಗಳ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಇದೆ, ಮತ್ತೆ ನೋಟ್ಸ್ ಇರುತ್ತೆ. ಹಾಗೆಯೇ ಕನ್ನಡ ನೋಟ್ಸ್ ಎಲ್ಲ CBSE ಪಾಠದ ಕನ್ನಡ ನೋಟ್ಸ್ ಇದರಲ್ಲಿ ಒಂದೇ ಪುಸ್ತಕದಲ್ಲಿ ಅದು ಎಲ್ಲವೂ ಕೂಡ ಸೇರ್ಕೊಳ್ಳುತ್ತದೆ ಅಂತ. ಸೊ ಅವರು ಸಿದ್ಧತೆ ಮಾಡ್ತಾ ಇದ್ದಾರೆ, ಅದು ಮಾರ್ಕೆಟಿಗೆ ಬಂದಮೇಲೆ ನೋಡೋಣ. ಓಕೆ, ಸೊ ಇದನ್ನು ಕೊಂಡ್ಕೊಂಡ್ರೆ ಎಲ್ಲದೂ ಸಿಗುತ್ತೆ ಅನ್ನುವಂಥದ್ದು. ಸೊ ಈಗ ನಾವು ತತ್ಸಮ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ತತ್ಸಮ ಅಂದರೆ ನೀವು ಹೇಳಿದ ಹಾಗೆ ಸಂಸ್ಕೃತದ ಪದಗಳು. ತತ್ತಂದ್ರೆ ಅದಕ್ಕೆ, ಸಮ, ಸಮಾನ, ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದು ಅರ್ಥವನ್ನು ಕೊಡುತ್ತೆ. ಸಂಸ್ಕೃತದ ರೂಪವನ್ನೇ ಇಲ್ಲಿ ತತ್ಸಮ ಅಂತ ಕರಿತೀವಿ. ನೀವು ಹೇಳಿದ್ರಲ್ಲ ಸಂಸ್ಕೃತದ ರೂಪ ಅಂತ ಹೇಳಿದ್ರಲ್ಲ, ಸೊ ಆ ಸಂಸ್ಕೃತದ ರೂಪವನ್ನೇ ಇಲ್ಲಿ ನಾವೇನಂತ ಕರಿಬೋದು, ತತ್ಸಮ ಅಂತ ಕರಿಬೋದು. ಉದಾಹರಣೆಗೆ ನೋಡಿ, ಇವೆಲ್ಲ ಹೆಸರುಗಳಿದಾವೆ, ಎಲ್ಲವೂ ಕೂಡ ಸಂಸ್ಕೃತದ ಪದಗಳಾಗಿದ್ದಾವೆ. ರಾಮ ಅಂತ ಅದು ಸಂಸ್ಕೃತದ ಪದ, ಕನ್ನಡದಲ್ಲಿ ನಾವು ರಾಮ ಅಂತಾನೆ ಕರಿತೀವಿ. ವಸಂತ ಅಂದ್ರೆ ಬಸಂತ ಅಂತಾನು ಹೇಳ್ತೀವಿ. ಕನ್ನಡದಲ್ಲಿ ಹೇಳುವಾಗ ಬಸಂತ ಎಲ್ಲ ಪದಗಳನ್ನ ಮಾಡಬೇಕು ಅಂತಿಲ್ಲ, ತತ್ಸಮ ಪದಗಳನ್ನ ತದ್ಭವಕ್ಕೆ ಮಾಡಬೇಕು ಅಂತಿಲ್ಲ, ಕೆಲವೊಂದನ್ನು ಹಂಗೆ ನಾವು ಹೇಳ್ತೀವಿ. ಸೋಮ, ಚಂದ್ರ ಅಂದ್ರೆ ಚಂದಿರ ಅಂತ ಹೇಳ್ತೀವಿ, ಚಂದಿರ. ಗ್ರಹ ನೋಡಿ, ಗರ ಕೆಲವು ಎಲ್ಲ ಪದಗಳು ಬರೋದಿಲ್ಲ. ಓಕೆ, ಸೊ ಹಾಗೆ ಇಲ್ಲಿ ನೋಡಿ, ಕಾವ್ಯ ಅಂತ ಇಲ್ಲ, ಇದು ನಿಮ್ಮ ಪುಸ್ತಕದಲ್ಲಿರೋದೆ. ಕಾವ್ಯ ಅಂದ್ರೆ ಕಬ್ಬ ನೋಡಿ, ಕಬ್ಬ. ಪಶು ಅಷ್ಟೇ. ಕೆಲವೊಂದು ಎಲ್ಲವನ್ನ ಮಾಡಬೇಕು ಅಂತಿಲ್ಲ. ಎಲ್ಲಾ ಸಂಸ್ಕೃತದ ಪದಗಳು ಕೂಡ ಕನ್ನಡದಲ್ಲಿ ತದ್ಭವಗಳಾಗೋದಿಲ್ಲ. ಅವು ಯಥಾಸ್ಥಿತಿಯಲ್ಲಿ ನಾವು ಅದನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕೆಲವರು ಕೇಳ್ತಾ ಇರ್ತಾರೆ, ತುಂಬಾ ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ಈ ಪ್ರಶ್ನೆಗೆ ತದ್ಭವ ಏನು, ಈ ಪ್ರಶ್ನೆಗೆ ತದ್ಭವ ಏನು ಅಂತ. ಸಂಸ್ಕೃತದ ಎಲ್ಲ ಪದಗಳು ತದ್ಭವ ಪದಗಳು ಆಗೋದಿಲ್ಲ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಕೆಲವೊಂದನ್ನು ಮಾತ್ರ ನಾವು ಗುರುತಿಸ್ತೀವಿ, ನಮ್ಮ ಪಠ್ಯಭಾಗದಲ್ಲಿ ಯಾವ್ಯಾವ್ದಿದೆ ಅದನ್ನ ನಾವು ನೋಡ್ಬೋದಾಗಿದೆ. ನೋಡಿ, ನೀವು ಪುಸ್ತಕವನ್ನ ಇಟ್ಕೊಂಡಿದ್ರೆ ಮಕ್ಕಳೇ, ಆ ಪುಸ್ತಕದಲ್ಲಿ ಪುಟ ಸಂಖ್ಯೆ ಕೂಡ ನಾನು ಹೇಳ್ತೀನಿ, ಸೊ ನಿಮಗೆ ಅನುಕೂಲ ಆಗುತ್ತೆ. ಇದು ಭಾಗ 1 58ನೇ ಪೇಜಲ್ಲಿ ನಿಮಗಿದು ಬರುತ್ತದೆ. ಎಲ್ಲಿ? ಭಾಗ 1 ಪೇಜ್ ನಂಬರ್ 58. ಇದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆ ಪೇಜ್ ಅಲ್ಲಿ ಇರುವಂತ ಪದಗಳಿದಾವೆ. ವೆರಿ ವೆರಿ ಇಂಪಾರ್ಟೆಂಟ್ ಪದಗಳು ಕೂಡ ಅದರಲ್ಲಿ ಇದಾವೆ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಅದನ್ನ ನೋಡ್ತಾ ಕಲಿತಾ ಅದನ್ನು ಕೂಡ ನೋಡ್ತಾ ಹೋದ್ರಾಗ ನಿಮಗೆ ಸಾಕಷ್ಟು ಏನಾಗುತ್ತೆ, ಓದುದಕ್ಕೆ, ಮನೆಯಲ್ಲಿ ಕೂತ್ಕೊಂಡು ಓದೋದಕ್ಕೂ ಕೂಡ ಅದು ನಿಮಗೆ ಅನುಕೂಲ ಆಗುತ್ತದೆ ಅನ್ನುವಂಥದ್ದು. ಆಗ್ಬೋದಾ? ನೋಡಿ, ನೆಕ್ಸ್ಟ್ ಮುಂದಿನ ಇದಕ್ಕೆ ಹೋಗೋಣ ನಾವು. ಹಾಗಾದ್ರೆ ತದ್ಭವಗಳು ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ನಾನು ಹೇಳಿದ್ನಲ್ಲ ಮೊದಲೇ ನಿಮಗೆ, ಕೆಲವೊಂದು ಬದಲಾವಣೆಗಳನ್ನ, ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಅಥವಾ ಪೂರ್ಣ ಬದಲಾವಣೆಗಳನ್ನ ಇಟ್ಟುಕೊಂಡು ಕನ್ನಡಕ್ಕೆ ಬರ್ತವೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ಬರ್ತವೆ, ಇಲ್ಲ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಅವು ಕನ್ನಡಕ್ಕೆ ಬರ್ತಾ ಹೋಗ್ತವೆ. ಅಂತ ಪದಗಳನ್ನು ಕೂಡ ನಾವಿಲ್ಲಿ ಏನ್ ಮಾಡ್ಬೋದು ಅಂದ್ರೆ ಗುರುತಿಸ್ಬೋದು, ನೋಡ್ಬೋದಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ನಾನು ಹೇಳಿದೆ ನಿಮ್ಗೆ ಆವಾಗ, ತತ್ ಎಂದರೆ ಅದರಿಂದ, ಸಂಸ್ಕೃತದ ಪದದಿಂದ. ಭವ ಅಂದ್ರೆ ಹುಟ್ಟಿದ್ದು, ಆಗೋದು ಅಂತ ಅರ್ಥ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಬದಲಾವಣೆಯನ್ನು ಪಡ್ಕೊಳ್ತದಲ್ಲ, ಸೊ ಅದಕ್ಕೆ ತದ್ಭವ ಅಂತ ಕರಿತೀವಿ ಅಷ್ಟೇ. ಹಾಗಾಗಿ ಈಗ ನೋಡಿ, ನಿಮಗೆ ಪೇಜ್ ನಂಬರ್ ಹೇಳಿದ್ನಲ್ಲ, ಆ ಪೇಜ್ ನಂಬರಲ್ಲಿ ಸಾಕಷ್ಟು ಪದಗಳಿದಾವೆ. ಪದಗಳನ್ನು ಗುರುತಿಸುವಾಗ ನಾವು ಈಗ ಈ ತತ್ಸಮ ತದ್ಭವಗಳನ್ನ ಗುರುತಿಸುವಾಗ ಹೇಗೆ ಗುರುತಿಸೋದು ಅನ್ನೋದಕ್ಕೆ ಒಂದು ನಿಮಗೆ ಚಿಕ್ಕದಾಗಿ ಇದನ್ನ ನಾನು ಕೊಟ್ಟಿದ್ದೀನಿ, ನಿಮಗೆ ಸುಲಭ ಆಗುತ್ತೆ ನೋಡಿ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಕಾ ಎನ್ನುವಂತ ಅಕ್ಷರ ಇದ್ದರೆ ಕಾಕ್ಕೆ ಬದಲಾಗಿ ಗಾ ಎನ್ನುವಂಥದ್ದು ಬರ್ತಾ ಹೋಗುತ್ತೆ. ಯಾ ಎನ್ನುವಂತ ಅಕ್ಷರಗಳಿಗೆ ಜಾ ಎನ್ನುವಂತ ಅಕ್ಷರಗಳು ಬರುತ್ತೆ. ಹಾಗೇನೆ ವಾ ಅಂತ ಇದ್ರೆ
ಬಾ ಎನ್ನುವ ಅಕ್ಷರಗಳು ಸಾಮಾನ್ಯವಾಗಿ ಅದರಲ್ಲಿ ಬರ್ತಾ ಹೋಗುತ್ತೆ. ಶಕಾರಗಳಿದ್ರೆ ಸಕಾರ ಆಗುತ್ತೆ. ಸಾಮಾನ್ಯವಾಗಿ ಹಳಗನ್ನಡದ ಪದಗಳು ಬಂದಂಥ ಸಂದರ್ಭದಲ್ಲಿ ಪಕಾರ ಇದ್ರೆ ಹಕಾರ ಇರುತ್ತೆ. ಒಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ನೋಡಿ, ನಿಮಗೊಂದು ಪುಸ್ತಕ ಅಂತಿದೆ ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆ, ಸುಮ್ಮನೆ ಪುಸ್ತಕ ಅಂತಿದೆ. ಇದನ್ನು ನಾವು ಹೊತ್ತಗೆ ಅಂತ ಕರಿತೀವಿ. ಇಲ್ಲಿ ಕಾ ಇದ್ದಂತಹ ಸಂದರ್ಭದಲ್ಲಿ ಅದೇನಾಗುತ್ತೆ, ಕಾ ಆಗಿ ಬರುತ್ತೆ. ಅದೇ ತರ ನೋಡಿ, ಒಂದು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಯಮ ಅಂತ ಇದೆ ಅಂತ ಇಟ್ಕೊಳ್ಳಿ. ಯಮ ಅಂತಿದ್ರೆ ಅದು ಜವ, ಯಮ ಜವ. ನೋಡಿ, ಇಲ್ಲಿ ಜಕಾರವಾಗಿ ಅದು ಬರ್ತಾ ಹೋಗುತ್ತೆ. ಅಥವಾ ಯುದ್ಧ ಜುದ್ಧ ಆ ತರ ಬರುತ್ತೆ. ವನ ಅಂತ ಇದೆ ಅಂತ ಇಟ್ಕೊಳ್ಳಿ, ಬನ ಆಗುತ್ತದೆ. ನೋಡಿ, ವಕಾರಕ್ಕೆ ಬದಲಾಗಿ ಅದು ಬಕಾರ ಆಗುವಂತ ಸಾಧ್ಯತೆಗಳು ಆಗುತ್ತೆ. ಅದೇ ರೀತಿ ಶರ್ಕರ ಅಂತಿದೆ ಅಂತ ಇಟ್ಕೊಳ್ಳೋಣ. ಶರ್ಕರ ಅಂದ್ರೆ ಸಕ್ಕರೆ ಅಂತಾನೆ ಅರ್ಥ. ಅದು ಸಕ್ಕರೆ ಆಗುತ್ತೆ, ಸಕ್ಕರೆ ಆಗುತ್ತೆ. ಇದು ನಿಮ್ಗೆ ಸ್ವಲ್ಪ ಕಷ್ಟ ಆದ್ರೆ ಶಶಿ ಅಂತ ಇದೆ ಅಂತ ಇಟ್ಕೊಳ್ಳೋಣ. ಶಶಿ ಅಂತ, ಶಶಿ ಅಂದ್ರೆ ಚಂದ್ರ ಹೇಳ್ತೀವಲ್ಲ, ಅದು ಸಸಿ ಆಗುತ್ತದೆ. ಸಸಿ ಅಂದ್ರೆ ಗಿಡ ಅಲ್ಲ, ಸಸಿ, ಸಕ್ಕೆ ಅದು ಬರ್ತಾ ಹೋಗುತ್ತೆ. ಈ ತರದಲ್ಲಿ ಬದಲಾವಣೆಗಳು ಆಗ್ತಾ ಬರುತ್ತೆ. ಸಾಮಾನ್ಯವಾಗಿ ಅದನ್ನು ನೋಡ್ಬೋದು. ಹಳೆಗನ್ನಡದ ಪದಗಳಲ್ಲಿ ಈಗ ನೋಡಿ, ನೀವು ಪಕಾರ ಅಂತ ಪ್ರಸಾದ ಅಂತ ಹೇಳಿದಿರಲ್ಲ, ನೋಡಿ ಪ್ರಸಾದ ಮತ್ತೆ ಹಸಾದ ಹಳೆಗನ್ನಡ ಇರ್ಬೋದು, ಸಂಸ್ಕೃತದಲ್ಲಿ ಕೆಲವು ಪದಗಳು ನೋಡಿ ಪಕಾರಕ್ಕೆ ಅದೇನಾಗ್ತದೆ, ಹಕಾರ ಆಗಿ ಹೋಗ್ತದೆ. ಪಲಗೆ ಅಂತಿದ್ರೆ ಹಲಗೆ ಆಗುತ್ತದೆ. ಈ ತರ ಪಕಾರಕ್ಕೆ ಅದು ಹಕಾರವು ಬರುವಂತ ಸಾಧ್ಯತೆಗಳು ಇರುತ್ತೆ. ಇದು ನಿಮಗೆ ತುಂಬಾ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಸಂಸ್ಕೃತದ ಪದಗಳು ಯಾವ ಅಕ್ಷರಗಳು ಇರುತ್ತದೆ, ಇವೆಲ್ಲ ಈ ತರದ ಅಕ್ಷರಗಳಿಗೆ ಬದಲಾಗಿ ಕನ್ನಡದಲ್ಲಿ ಈ ಅಕ್ಷರಗಳು ಸಾಮಾನ್ಯವಾಗಿ ಏನಾಗ್ತವೆ ಅಂದ್ರೆ ಬದಲಾವಣೆ ಆಗ್ತಾ ಹೋಗ್ತವೆ. ಸೊ ಇದನ್ನ ನಾವು ಗುರುತಿಸ್ಬೋದು. ಈಗ ಉದಾಹರಣೆಗೆ ಶ್ರೀ ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ನೋಡಿ, ಇದು ನಮ್ಮ ಕನ್ನಡದಲ್ಲಿ ಬರುವಂತಹ ಜನರಿಗೆ ಶ್ರೀ ಅನ್ನುವಂತಹ ಪದಗಳನ್ನ ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅವರು ಅದನ್ನ ಬಹಳ ಸುಲಭವಾಗಿ ಹೇಳಿದ್ರು, ಸಿರಿ ಅಂತ ಹೇಳಿದ್ರು. ಇನ್ನು ಕೆಲವರು ತುಂಬಾ ಕನ್ಫ್ಯೂಷನ್ ಇರ್ತದೆ. ತುಂಬಾ ಜನರಿಗೆ ಬಹಳ ಕನ್ಫ್ಯೂಷನ್ ಅಂತಂದ್ರೆ ಈ ಅಕ್ಷರವನ್ನು ಹಿಂಗ್ ಬರೆಯೋದು, ಈ ಅಕ್ಷರವನ್ನು ಹಿಂಗ್ ಬರೆಯೋದು ಅಂತ. ಅದಕ್ಕೆ ಉದಾಹರಣೆಯಾಗಿ ತುಂಬಾ ಜನ ಟೀಚರ್ಸ್ ಅಥವಾ ಮಕ್ಕಳು ಅವರು ಇವರು ಕೇಳುವಾಗ, ನಾನು ಕೇಳ್ತಾ ಇರುವಾಗ, ಸರ್ ಕಥೆ ಅಂತ ಈ ರೀತಿ ಮಹಾಪ್ರಾಣದಲ್ಲಿ ಬರಿಬೇಕಾ ಅಥವಾ ಕತೆ ಅಂತ ಹೇಳಿ ಈ ತರ ಅಲ್ಪ ಪ್ರಾಣದಲ್ಲಿ ಬರಿಬೇಕಾ ಅಂತ ಪ್ರಶ್ನೆಗಳನ್ನು ಹೇಳ್ತಾರೆ. ಸಾಕಷ್ಟು ಮಕ್ಕಳಿಗೆ ಈ ತರದನ್ನ ಬರೆದು ಇದು ಇಲ್ಲ, ಈ ತರದಲ್ಲಿ ಬರೆಯೋದು ತಪ್ಪು ಅನ್ನುವಂತ ಒಂದು ಕೆಲವು ವಾದ ವಿವಾದಗಳು ಸೃಷ್ಟಿಯಾಗ್ತಾ ಇರ್ತದೆ. ಆದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಎರಡೂ ಪದಗಳು ಕೂಡ ಸರಿಯಾದಂತಹ ವಿಧಾನಗಳಾಗಿದೆ ಅಂತ. ಕತೆ ಬರೆದ್ರೂ ಓಕೆ, ಕಥೆ ಬರೆದ್ರೂ ಓಕೆ, ಅಷ್ಟೇ ವ್ಯತ್ಯಾಸ ಆಗಿದೆ. ಥಕಾರದ ಬದಲಾಗಿ ತಕಾರ ಇಲ್ಲಿ ಏನಾಗಿದೆ, ತದ್ಭವವಾಗಿ ಬಂದಿದೆ. ಹಾಗಾಗಿ ಆ ಎರಡೂ ಪದಗಳು ಸರಿಯಾಗಿದೆ. ಈ ತರದ ಅನೇಕ ಪದಗಳು ಕನ್ನಡದಲ್ಲಿ ಭಾಷಿಕ ಬದಲಾವಣೆ ಆಗಿದೆ, ಲಿಂಗ್ವಿಸ್ಟಿಕ್ ಚೇಂಜ್ ಅಂತ ಕರಿತೀವಿ. ಹಾಗಾಗಿ ಅದು ಸರಿಯಾಗಿಯೇ ಇರ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದು. ಓಕೆ, ಈ ತರದ ಒಂದು ಇದನ್ನ ನಿಯಮವನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅದು ಸುಲಭ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಪೇಜ್ ನಂಬರ್ ನಾನು ಹೇಳಿದ್ನಲ್ಲ, ಪಾರ್ಟ್ 1 ನಿಮ್ಮ ಪುಸ್ತಕ ತೆಗೀರಿ. ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ ಪಾರ್ಟ್ 1 ನಲ್ಲಿ 58, ಪೇಜ್ ನಂಬರ್ ಎಷ್ಟು, 58. ನಿಮ್ಮ ಪುಸ್ತಕ ತೆಗೀರಿ ಎಲ್ರು. ತೆಗೆದ್ಬಿಟ್ಟು ನನಗೆ ಕಾಣಿಸೋದಿಲ್ಲ ಇಲ್ಲಿಂದ ನೀವು ಪುಸ್ತಕ ತೆಗೆದಿದ್ದೀರೋ ಬಿಟ್ಟಿದ್ದೀರೋ ಅಂತ. ಆದ್ರೆ ನೀವು ಪುಸ್ತಕವನ್ನ ತೆಗೆದು ಅಭ್ಯಾಸ ಮಾಡಿದ್ರೆ ಈ ಪುಸ್ತಕದ ಒಳಗಡೆಗೆ ನಾನು ಹೇಳುವ ಏನ್ ಪದಗಳಿದಾವೆ ಅವುಗಳೇ ಹೆಚ್ಚಾಗಿ ಬರುತ್ತದೆ ನಿಮ್ಗೆ ಅಂತ. ಅದನ್ನ ನೀವು ಅಧ್ಯಯನ ಮಾಡೋದಕ್ಕೆ ಹೆಚ್ಚು ಅಭ್ಯಾಸ ಮಾಡಿ, ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗ್ತದೆ ಅಂತ. ನೋಡಿ, ಇಲ್ಲಿ ನೀವು ನೋಡಿ, ಗಮನಿಸಿ ಶ ಶಿ ಅಂತಿದೆ ನೋಡಿ. ನಾನೇನ್ ಹೇಳಿದೆ ಅವಾಗ ನಿಮಗೆ, ಶಕಾರದ ಬದಲಾಗಿ ಸಕಾರಗಳು ಬರುತ್ತೆ ಅಂತ ಹೇಳಿದೆ. ನೋಡಿ, ಹೀಗೆ ಬರೆದ್ರು ಸರಿ, ಹೀಗೆ ಬರೆದ್ರು ಸರಿ. ಕೆಲವರು ಕೇಳ್ತಾರೆ ಶಶಿ ಅಂತಾನೆ ಬರಿಬೇಕಾ, ಸಸಿ ಅಂತ ಬರ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು,
ಅರ್ಥ ವ್ಯತ್ಯಾಸಗಳು ಆಗಬಾರ್ದು. ಅಂದ್ರೆ ವಾಕ್ಯದ ಅರ್ಥ ವ್ಯತ್ಯಾಸಗಳು ಆಗಬಾರ್ದು. ಈಗ ಸಸಿ ಅನ್ನುವಂಥ ಸಂದರ್ಭದಲ್ಲಿ ಕನ್ನಡದ ಇನ್ನೊಂದು ಪದ ಇದೆ. ಚಿಕ್ಕ ಗಿಡ ಇರುತ್ತಲ್ಲ, ಅದಕ್ಕೂ ಕೂಡ ನಾವೇನ್ ಕರಿತೀವಿ ಅಂದ್ರೆ ಸಸಿ ಅಂತ ಕರಿತೀವಿ. ಸಸಿಗಳನ್ನ ನೆಡುವುದು ಅಂತ. ಸಸಿಯು ಆಕಾಶದಲ್ಲಿ ಇದ್ದಾನೆ ಅಂದ್ರೆ ಸರಿಯಾಗುತ್ತೆ. ಸಸಿಯು ಬೆಳೆಯುತ್ತದೆ ಅಂದಾಗ ಬೇರೆ ಅರ್ಥ ಕೊಡುತ್ತೆ. ಅದಕ್ಕೋಸ್ಕರ ಆ ಅರ್ಥ ವ್ಯತ್ಯಾಸವನ್ನು ಗಮನಿಸಬೇಕಾಗುತ್ತೆ ವಾಕ್ಯದ್ದು. ನೋಡಿ, ಇಲ್ಲಿ ಸಿರ ಅಂತ ಇದೆ, ಶಕಾರಕ್ಕೆ ಬದಲಾಗಿ ಸಕಾರ ಸಿರ ಆಗಿದೆ. ನೋಡಿ, ಅದೇ ತರ ನೋಡಿ, ಇಲ್ಲಿ ಕೆಲವೊಂದು ಎಲ್ಲದೂ ಬದಲಾವಣೆ ಆಗೋದಿಲ್ಲ ಗಾಕ್ಕೆ, ಕೆಲವೊಂದು ಮಾತ್ರ. ನೋಡಿ, ಲಕಾರ ಇದ್ದಾಗ ಲಕಾರ ಆಗುತ್ತೆ, ಶಕಾರ ಇದ್ದಾಗ ಸಕಾರ ಆಗುತ್ತೆ. ಅಂಕುಶ ಅಂತಿದೆ ನೋಡಿ, ಶಾಕ್ಕೆ ಸಾ ಬಂದಿದೆ. ವರ್ಷ ಇದ್ರೆ ವರುಸ ಆಗಿದೆ. ಹರ್ಷ ಇದ್ರೆ ಹರುಸ ಆಗುತ್ತೆ. ಹಾಗೆ ಬರ್ದ್ರು ಸರಿ, ಹೀಗೆ ಬರ್ದ್ರು ಸರಿ. ಇದನ್ನ ಕೆಲವರು ಹೇಳ್ತಾರೆ ವರ್ಷ ಅಂತಾನೇ ಬರಿಬೇಕು ಅಂತ. ಹಾಗೇನಿಲ್ಲ, ವರುಸ ಅಂತ ಬರೆದ್ರು ಕೂಡ ಸರಿ. ಭಾಷೆಯ ಇದನ್ನ ನೋಡಿದ್ರೆ ಅದು ಸರಿಯಾಗುತ್ತೆ. ಹಾಗಾಗಿ ಈ ತರದ ಕೆಲವು ಬದಲಾವಣೆಗಳನ್ನ ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ಬೋದು ಅಂತ. ಓಕೆನಾ? ಸೊ ಅದೇ ರೀತಿ ಅದೇ ಪುಟದಲ್ಲಿ ನೋಡಿ, ಇದು ಅಲ್ಪ ಸ್ವಲ್ಪ ಬದಲಾವಣೆ ಆಗಿರುವಂತದ್ದನ್ನು ನಾವು ಗಮನಿಸ್ತೀವಿ. ಇದರಲ್ಲಿ ಸ್ವಲ್ಪ ಬದಲಾವಣೆ, ಆದ್ರೆ ಪೂರ್ಣ ಬದಲಾವಣೆ ಆಗುವೂ ಇದಾವೆ. ಪೂರ್ಣ ಬದಲಾಗಿ ಆಗುವಂತಹ ಅಕ್ಷರಗಳು ಕೂಡ ಇದಾವೆ. ಅದೇ ಪೇಜಲ್ಲಿ ನೋಡಿ ನಿಮಗೆ ಹೇಗೆ ಪೂರ್ಣ ಬದಲಾವಣೆಗೊಂಡಂತಹ ಅಕ್ಷರಗಳಿದಾವೆ ಅಂತ. ನೋಡಿ, ಇದು ಪೂರ್ಣ ಬದಲಾವಣೆ ಆಗಿದೆ. ಇದು ನೋಡಿದ್ರೆ ತತ್ಸಮ ತದ್ಭವಗಳು ಅನ್ಸಲ್ಲ, ಬೇರೆ ರೀತಿನೇ ಇದೆ ಅಂತ ಅನ್ನಿಸ್ತಾ ಇರ್ತದೆ ಪದಗಳು. ನೋಡಿ, ಒಂದು ದ್ಯೂತ ಅಂತ ಇದೆ ನೋಡಿ. ದ್ಯೂತ, ಜೂ ಹಿಂದೆ ಪಗಡೆ ಆಡ್ತಾ ಇದ್ರಲ್ವಾ ಪಾಂಡವರು ಮತ್ತು ಕೌರವರು, ಪಗಡೆ ಆಟವನ್ನ ಅದಕ್ಕೆ ಜೂ ದ್ಯೂತ ಅಂತ ಕರಿತಾ ಇದ್ರು. ಆ ದ್ಯೂತ ಈಗ ಜೂಜು ಆಗಿದೆ. ಅಷ್ಟೇ ವ್ಯತ್ಯಾಸ. ನೋಡಿ, ದಕಾರದ ಬದಲಾಗಿ ಜಕಾರ ಇದೆ, ಮೊದಲಿನ ಅಕ್ಷರದಲ್ಲಿ ಗಮನಿಸಬೇಕು. ಅದೇ ತರ ನೋಡಿ, ವಂದ್ಯ ಅಂತ ಇದೆ, ವಕಾರಕ್ಕೆ ಬಕಾರ ಬಂದು ವಂದ್ಯ ಬಂಜೆ. ಬಂಜೆ ಅಂದ್ರೆ ಏನರ್ಥ ಕೊಡುತ್ತೆ? ಇದು ನಿಮಗೆ ವೀರಲವ ಪಾಠದಲ್ಲಿ ಬರುತ್ತೆ. ವಂದ್ಯ ಬಂಜೆ ಅನ್ನೋದು ಇನ್ನೂ ಆಗಿಲ್ಲ ಅಂತ ಅನ್ಸುತ್ತೆ. ಆಗ ಅಲ್ಲಿ ನಿಮಗೆ ವೀರಲವ ಪಾಠದಲ್ಲಿ ಬರುತ್ತೆ. ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನ್ ಸನ್ನಿವೇಶ ಅಂದ್ರೆ, ಅವನು ರಾಮನ ಕುದುರೆಯನ್ನ ಕಟ್ತಾನೆ. ರಾಮನ ಕುದುರೆಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಆ ಕುದುರೆಯನ್ನು ಕಟ್ಟುವಾಗ ಅವನು ಕುದುರೆಯನ್ನ ನೋಡ್ತಾನೆ. ಕುದುರೆಯ ಮುಖದ ಅಂದ್ರೆ ಹಣೆಯ ಮೇಲೆ ಒಂದು ಪತ್ರವನ್ನ ನೋಡ್ತಾನೆ, ಒಂದು ಏನು ಲೇಖನವನ್ನ ನೋಡ್ತಾನೆ. ಆ ಲೇಖನವನ್ನ ನೋಡಿದಂತಹ ಸಂದರ್ಭದಲ್ಲಿ ಅವನು ಕುದುರೆಯನ್ನ ಕಟ್ಟಬೇಕು ಅಂತ ಹೇಳಿ ಅಂದ್ಕೊಳ್ತಾನೆ. ಈ ಕುದುರೆಯನ್ನ ಕಟ್ಟದಿದ್ದರೆ ಅವನು ಹೇಳ್ಕೊಳ್ತಾನೆ ಲವ, ಈ ಕುದುರೆಯನ್ನ ಕಟ್ಟದೇ ಇದ್ದರೆ ಇವನು ಅದರಲ್ಲಿ ಏನಂತ ಬರೆದಿತ್ತು ಅಂತಂದ್ರೆ, ಉರ್ವಿಯೊಳು ಕೌಸಲ್ಯೆ ಪಡೆದ ಕುವರಂ ರಾಮನೊಬ್ಬನೇ ವೀರ ಅಂತ ಬರೆದ್ಬಿಟ್ಟಿರುತ್ತೆ. ಅಂದ್ರೆ ಅರ್ಥ, ಈ ಭೂಮಿಯಲ್ಲಿ ಕೌಸಲ್ಯಗೆ ಜನಿಸಿದಂತಹ ರಾಮನೊಬ್ಬನೇ ವೀರ ಅಂತ ಬರ್ದಿರುತ್ತೆ. ಅದನ್ನು ನೋಡಿದಂತ ಸಂದರ್ಭದಲ್ಲಿ ವೀರಲವನಿಗೆ, ಏನು ರಾಮ ಮಾತ್ರ ವೀರನಾ, ನಾವ್ಯಾರು ವೀರರಲ್ವಾ ಅಂತ ಅವನಿಗೆ ಒಂದು ಉತ್ಸಾಹ ಬಂದ್ಬಿಡುತ್ತೆ. ಆಗ ಹೇಳ್ತಾನೆ, ಈ ಕುದುರೆಯನ್ನ ನಾನು ಕಟ್ತೀನಿ. ಇದನ್ನ ಒಂದು ವೇಳೆ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ತನ್ನ ಮಾತೆಯಂ ಸರ್ವಜನಮಂ ಪಂಜೆಯನ್ನದೇ ಇರ್ದಪುದೆ ಅಂತ. ನಾನು ಈ ಕುದುರೆಯನ್ನ ಕಟ್ಟದೇ ಇದ್ದರೆ ನನ್ನ ತಾಯಿಯನ್ನ ಎಲ್ಲ ಜನರು ಬಂಜೆ ಎನ್ನದೇ ಇರುವರೇ. ಬಂಜೆ ಅಂದ್ರೆ ಮಕ್ಕಳಿಲ್ಲದವಳು ಅಂತ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ವಿವರಣೆ ಕೊಡುವಂತ ಸಂದರ್ಭದಲ್ಲಿ ನಿಮಗದು ಬರುತ್ತೆ. ಮಕ್ಕಳಿಲ್ಲದವಳು ಅಂತ ಅರ್ಥವನ್ನ ಕೊಡ್ತದೆ. ಹಂಗೆ ತಿಳ್ಕೊಳ್ತಾರೆ ಜನ. ನಾನು ಈ ಸೀತೆಗೆ ಹುಟ್ಟಿದವನಾಗಿ ನಾನು ಈ ಕುದುರೆಯನ್ನು ಕಟ್ಟಲೇಬೇಕು, ನನ್ನ ವೀರ ಪ್ರದರ್ಶನ ಮಾಡಲೇಬೇಕು ಅನ್ನುವಂಥದ್ದೊಂದು ಮಾತು ಬರುತ್ತೆ ಇದರಲ್ಲಿ. ಸೊ ಆ ಒಂದು ಸಂದರ್ಭವನ್ನು ನೋಡಿ, ವಂದ್ಯ ಬಂಜೆ ಅನ್ನುವಂತಹ ಅರ್ಥವನ್ನು ಅದು ಕೊಡುತ್ತೆ. ನಿಮ್ಗೆ ಅದು ತುಂಬಾ ಮುಖ್ಯವಾದದ್ದು, ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ಸೊ ಅದಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ನೋಡಿ, ವಿದ್ಯಾಧರ ಅಂತಿದೆ, ವಿದ್ಯೆಯನ್ನು ಧರಿಸಿದವನು ಯಾರು? ವಿದ್ಯಾಧರ. ಬಿಜ್ಜೋದರ, ಅದಕ್ಕೆ ಬಿಜ್ಜೋದರ ಅಷ್ಟೇ. ಎಲ್ಲವೂ ಸ್ವಲ್ಪ ಎಲ್ಲ ಬದಲಾವಣೆ ಆಗಿದೆ ಅಕ್ಷರಗಳು. ನೋಡಿ, ವೈಶಾಖ ಅಂತ ಇದೆ, ವಕಾರಕ್ಕೆ ಬಕಾರ ಬಂದು ಶಕಾರಕ್ಕೆ ಸಕಾರ ಬಂದು ಖಕಾರಕ್ಕೆ ಗಕಾರ ಬಂದಿದೆ. ಬೇಸಗೆ ಸಮರ್.
ಕುಠಾರ ಅಂದ್ರೆ ಕೊಡಲಿ ಅಂತ ಆಗಿದೆ. ಕುಠಾರ ಕೊಡಲಿ ಇದೆಲ್ಲ ಕೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ, ಸ್ವಲ್ಪ ನೋಡ್ಕೊಳ್ಳಿ. ಪೇಜ್ ನಂಬರ್ 58 ಅಲ್ಲಿ ಪೂರ್ಣ ವ್ಯತ್ಯಾಸಗೊಂಡ ಹೊಂದಿದ ತದ್ಭವ ಪದಗಳು ಅಂತ ನಿಮಗೆ ಇದೆ ನೋಡಿ. ಇಲ್ಲೊಂದಿದೆ ಪಾದುಕ ಹಾವುಗೆ. ಪಾದುಕ ಅಂದ್ರೆ ಪಾದರಕ್ಷೆ ಅಂತ ಅರ್ಥ. ಪಾದುಕ ಅಂದ್ರೆ ಪಾದರಕ್ಷೆ, ಯಾರು ಚಪ್ಪಲಿ ಅಂತ ಬರೆಯಂಗಿಲ್ಲ. ಪಾದುಕ ಅಂದ್ರೆ ಪಾದರಕ್ಷೆ ಅಂತಾನೆ, ಓಕೆನಾ. ಅರ್ಕ ಅಂದ್ರೆ ಸೂರ್ಯ ಅಂತ ನೋಡಿ. ಇದನ್ನ ಬರ್ಕೊಳ್ಳಿ, ಮೀನಿಂಗ್ ಇದು ತಕ್ಷಣಕ್ಕೆ ಅರ್ಥ ಆಗಲ್ಲ. ಅರ್ಕ ಅಂದ್ರೆ ಸೂರ್ಯ, ಅದಕ್ಕೆ ಎಕ್ಕ ಅಂತ ಕರಿತೀವಿ ನೋಡಿ. ಕನ್ಫ್ಯೂಷನ್ ನಿಮ್ಗೆ ಹ್ಯಾಕ್ ಕೇಳ್ತಾರೆ ಅಂದ್ರೆ ಅಕ್ಕ ಅಂತ ಕೇಳ್ಬಿಡ್ತಾರೆ, ಅರ್ಕ ಕೇಳ್ಬಿಟ್ಟು ಅಕ್ಕ ಅಂತ ಕೇಳ್ಬಿಡ್ತಾರೆ. ಆಗ ನಿಮ್ಗೆ ಏನು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಓ ಅಕ್ಕನೇ ಇರಬೇಕು ಅಂತ ಅಂದ್ಕೊಂಡು ಅರ್ಕ ಅನ್ನೋದಕ್ಕೆ ಅಕ್ಕನೇ ಸರಿ ಅಂತ ಹೇಳಿ ನೀವು ಟಿಕ್ ಹಾಕುವ ಸಾಧ್ಯತೆಗಳು ಜಾಸ್ತಿ ಇದ್ಬಿಡುತ್ತೆ. ಹಾಗಾಗಿ ಅಕ್ಕ ಅಂದ್ರೆ ಎಕ್ಕ ಅಂತ ಬರಿಬೇಕು. ಅದು ಎಕ್ಕ ಅಂತ ಕೊಟ್ಟಿರ್ತಾರೆ ನಿಮ್ಗೆ, ಇದನ್ನ ನೀವು ಗಮನಿಸ್ಬೇಕು. ಸೊ ಇದೇ ಸರಿಯಾದಂತ ಉತ್ತರ ಆಗಿರ್ತದೆ, ಅಕ್ಕ ಆಗಿರೋದಿಲ್ಲ. ಹಾಗಾಗಿ ಇಂಥದ್ದನ್ನ ನೀವು ಗಮನಿಸಬೇಕಾಗಿರ್ತದೆ ಅನ್ನೋದು. ಸೊ ಇದು ನೋಡಿ ಪೂರ್ಣ ವ್ಯತ್ಯಾಸಗೊಂಡಂತಹ ಪದಗಳು. ಹೀಗೆ ನಿಮಗೆ ಇದರಲ್ಲಿ ಏನು ಪೇಜ್ ನಂಬರ್ 58 ಅಲ್ಲಿ ಕೊಟ್ಟಿರ್ತಾರೆ, ಸೊ ಅದನ್ನ ಬಹಳ ಚೆನ್ನಾಗಿ ನೀವು ಅದನ್ನ ಗಮನಿಸಬೇಕಾಗುತ್ತೆ ಅಂತ. ಆಗ್ಬೋದಾ? ಅರ್ಥ ಆಯ್ತಾ ಇದು ನಿಮಗೆ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್ ಅದನ್ನ ನೀವು ಅಕ್ಕ ಅಂದ್ರಲ್ವಾ, ಅರ್ಕ ಅಂದ್ರೆ ಆಗೋದಿಲ್ವಾ ಸರ್ ಸ್ಪೆಲ್ ಮಾಡಿದ್ರೆ? ಯಾವುದು ಸರ್ ಲಾಸ್ಟ್ ಎಕ್ಸಾಂಪಲ್ ಸರ್. ಅರ್ಕ ಅಂತ, ಅರ್ಕ ಅಂದ್ರೆ ಸೂರ್ಯ. ಹೇಳುವಾಗ ನೀವು ಅರ್ಕ ಅಂತ, ಆದ್ರೆ ತದ್ಭವ ಆದಾಗ ಎಕ್ಕ ಆಗುತ್ತೆ. ವಂಶಾಗ ಏನ್ ಬರೆಯೋದು ಸರ್? ವಂಶ ವಂಶ ಅಂತ ಬರುತ್ತೆ. ಸರ್ ಅದಕ್ಕೆ ಏನ್ ಬರೆಯೋದು ಸರ್? ವಂಶ ಅಂದ್ರೆ ಬಂಚ ಅಂತ, ವಂಶ ಅಂದ್ರೆ ಬಂಚ ಅಂತ ಬರಿಬೇಕು ಸರ್. ಪಂಚ ಅಂದ್ರೆ ಅದೇ ವಂಶ, ಫ್ಯಾಮಿಲಿ ಅಂತ ಅರ್ಥವನ್ನೇ ಕೊಡುತ್ತೆ. ಸರ್ ಥ್ಯಾಂಕ್ ಯು ಸರ್. ವಂಶ ಮೀನ್ಸ್ ಫ್ಯಾಮಿಲಿ, ಹೆರಿಡಿಟಿ, ಆತರ ವಂಶ ಪಾರಂಪರ್ಯ ಅಂತ ಹೇಳ್ತೀವಲ್ಲ, ಹೆರಿಡಿಟಿ ಆಗಿ ಬಂದಿದ್ದಂತೂ ಅದಕ್ಕೆ ವಂಶ ಅಂತ ಕರಿತೀವಲ್ವಾ. ಕನ್ನಡದಲ್ಲಿ ನಾವು ಬಂಚ ಅಂತಾನೆ ಹೇಳ್ಬಿಡ್ತೀವಿ. ಬಂಚ ಸೇಮ್ ಮೀನಿಂಗ್, ಮೀನಿಂಗ್ ಏನ್ ಸೇಮ್ ಆಗಿರುತ್ತೆ. ಅದ್ ಮುಂದೆ ಬರುತ್ತೆ, ನಾನು ಹೇಳ್ತೀನಿ ನಿಮ್ಗೆ, ಆಯ್ತಾ? ಓಕೆ ಸರ್. ಹಲೋ ನಮಸ್ತೆ ಸರ್. ಅದು ವಕಾರಕ್ಕೆ ಬಕಾರ ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ರಲ್ವಾ, ಇಲ್ಲಿ ವಂಶ ಇದಕ್ಕೆ ಮತ್ತೆ ವಂಚ ಅಂತ ಹೇಗಾಗುತ್ತೆ ಸರ್? ಆಗಲ್ಲ, ವಂಶಕ್ಕೆ ಬಂಚ ಅಂತ ಆಗುತ್ತೆ. ಆದ್ರೆ ವಕಾರಕ್ಕೆ ಬಕಾರ ಬರ್ಬೇಕು ಅಂತ ಹೇಳಿದ್ರು. ಹೌದೌದು ಆಗುತ್ತಲ್ಲ ನೋಡಿ, ಈ ತರ ಇರುತ್ತಲ್ಲ. ವಂಶ ಇದೆ ಅಲ್ವಾ, ಈ ವಾ ಇದ್ದಿದ್ದು ಬಾ ಆಗುತ್ತೆ ಅಷ್ಟೇ. ಈ ವಾ ಇದ್ದಿದ್ದು ಇಲ್ಲಿ ಬಾ ಆಗುತ್ತೆ. ಆಯ್ತು, ಓಕೆನಾ? ಎಲ್ಲ ಪದ ನಾನು ಹೇಳಿದ್ದಲ್ಲ ನಿಮಗೆ, ಎಲ್ಲವೂ ನೀವು ಚೇಂಜಸ್ ಆಗುತ್ತೆ ಅಂತ ಇಲ್ಲ. ನಮಗೆ ಅದಕ್ಕೆ ಅನುಕೂಲ ಸಿಂಧು ಅಂತ ಮಾಡ್ಕೊಂಡಿದ್ವಿ, ಅಂದ್ರೆ ಭಾಷೆ ನಮಗೆ ಅನುಕೂಲ ಆಗೋದಕ್ಕೆ ನಾವು ಮಾಡ್ಕೊಂಡಿದೀವಿ. ಅದನ್ನೆಲ್ಲ ನಾವು ಒಪ್ಕೊಂಡಿದ್ದೀವಿ. ಅದಕ್ಕೆ ಆ ಥರ ಲಿಂಗ್ವಿಸ್ಟಿಕ್ ಚೇಂಜ್ ಅಂತ ಕರಿತೀವಿ ಇದನ್ನೆಲ್ಲ ನಮ್ಮ ಏನು ಲಿಂಗ್ವಿಸ್ಟಿಕ್ ಅಲ್ಲಿ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಸೊ ಎಲ್ಲವೂ ಬದಲಾವಣೆ ಆಗ್ಬೇಕು ಅಂತಿಲ್ಲ, ಎಲ್ಲ ಅಕ್ಷರಗಳು ಬದಲಾವಣೆ ಆಗ್ಬೇಕು ಅಂತ ಏನಿಲ್ಲ. ಅರ್ಥ ಆಯ್ತಲ್ಲ? ಈಗ ಬಳಸೋದ್ರ ನಿಂತ ಅಕ್ಷರ ಇದ್ರೆ ಅವಾಗ ಹೇಗೆ ಸರ್? ನಿಂದ ಸರ್ ಆ ಇದ್ರೆ ಸರ್ ಅಂಗಳ ಇದ್ರೆ ಏನ್ ಹೇಳಿ ಸರ್? ಅಂಗಳ ಹೇಳ್ತೀನಿ ಇರಪ್ಪ, ಬರ್ತೀನಿ. ಅದಕ್ಕೆ ನಿನಗೆ ಅಭ್ಯಾಸ ಇದೆ, ನಾನು ಕೊಡ್ತೀನಿ. ಓಕೆನಾ? ನೀನ್ ಏನ್ ಪ್ರಶ್ನೆ ಕೇಳಿದೀಯಾ ಆ ಪ್ರಶ್ನೆಗೆ ನಾನು ಬಂದಿದ್ದೀನಿ, ಅಲ್ಲೇ ಇದ್ದೀನಿ ನಾನು ಆಕ್ಚುಲಿ. ಓಕೆನಾ? ನೀನ್ ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಓಕೆನಾ? ನನ್ನ ಇದರಲ್ಲಿ ಇದೆ ಅದು. ಓಕೆನಾ? ಈಗ ನೋಡಿ, ಇದು ನಿಮಗೆ ಪಾರ್ಟ್ 1 ಪೇಜ್ ತೆಗಿರಿ. ಇದನ್ನ ಪಾರ್ಟ್ 1 ಪೇಜ್ 34, ಪಾರ್ಟ್ 1 ಅಲ್ಲಿ ಪೇಜ್ 34 ಅಲ್ಲಿ ತೆಗಿರಿ. ತೆಗೆದ್ರಾ? ನೋಡಿ, ಅದನ್ನ ಮಾರ್ಕ್ ಮಾಡ್ಕೋಬಿಡಿ ಈಗ್ಲೇನೆ ಎಲ್ಲರೂ. ನೀವು ಮತ್ತೆ ಓದುವಂತ ಅವಶ್ಯಕತೆನೇ ಇರೋದಿಲ್ಲ ಮಕ್ಕಳೇ. ನೀವು ಕ್ಲೀನ್ ಆಗಿ ನೀವು ಇದನ್ನ ಕೇಳಿದ್ರೆ ಅಂದ್ರೆ ಅರ್ಥ, ನೀವು ಸುಮ್ಮನೆ ಆಮೇಲೆ ಪುಸ್ತಕದಲ್ಲಿ ಮೆಲುಕು ಹಾಕಿದ್ರೆ ಆಯ್ತು. ನೀವು ಪುಸ್ತಕ ನೋಡ್ಬೇಕು ಜಾಸ್ತಿ. ನಾನು ಪುಸ್ತಕ ಓದ್ಲಿಕ್ಕೆ ಹೇಳ್ತೀನಿ ಜಾಸ್ತಿ. ಮಕ್ಕಳು ಏನ್ ಮಾಡ್ತೀರಂದ್ರೆ ನೀವು ಪುಸ್ತಕ ಓದೋದಿಲ್ಲ, ಅದು
ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ನೀವು ಪುಸ್ತಕನೇ ಓದಬೇಕು ಜಾಸ್ತಿ ಅಂತ ಹೇಳೋನು ನಾನು. ಆಯ್ತಾ? ನೋಡಿ, ಇಲ್ಲಿ ವಂಶ ಅಂತ ಇದೆ ನೋಡಿ. ಕರೆಕ್ಟಾ? ನೀನು ಕೇಳಿದಲ್ಲಪ್ಪ ಈಗ ಒಂದು ಪ್ರಶ್ನೆ. ಸೊ ಅದಕ್ಕೆ ಬಂಚ ಅಂತ ಬರಿಬೇಕು. ವಂಶ ಇದ್ರೆ ಏನು ಬರಿತೀರಾ? ಬಂಚ ಅಂತ ಬರಿಬೇಕು. ಅಲ್ಲಿ ಮುಂದೆ ಮೇಲೆ ಹೇಳಿರೋದ್ರಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ. ಸ್ಥಾನ ಅಂತ ಇದೆ. ಸ್ಥಾನ ಅನ್ನೋದಕ್ಕೆ ಯಾರು ಏನ್ ಹೇಳ್ತೀರಾ? ಯಾರು ಹೇಳ್ಬೋದಾ? ತಾಣ. ತಾಣ. ನೋಡಿ, ತಾಣ ಅಂದ್ರೆ ಸ್ಥಾನ, ಪ್ಲೇಸ್ ಅಂತ ಅರ್ಥವನ್ನ ಕೊಡುತ್ತೆ ಅಷ್ಟೇ. ನಮ್ಮಲ್ಲಿ ಒಳ್ಳೆ ತಾಣಗಳು ಅಂತ ಹೇಳ್ತೀವಿ ಅಲ್ವಾ? ತಾಣ. ಯಶ ಅಂದ್ರೆ ಏನ್ ಕೊಡ್ತೀರಾ? ಜಶ. ನೋಡಿ, ಇಲ್ಲಿ ಯಸ ಅಂತ ಇದ್ರೆ ಜಸ ಅಂತ. ನೋಡಿ, ಯಕಾರಕ್ಕೆ ಜಕಾರ ಬಂದು ಶಕಾರಕ್ಕೆ ಸಕಾರ ಬಂದಿದೆ. ನೋಡಿ, ಎಲ್ಲವೂ ಚೇಂಜಸ್ ಆಗ್ಬೇಕು ಅಂತಿಲ್ಲ. ಇಲ್ಲೂ ನಕಾರ ಇದ್ರೆ ಸಾಮಾನ್ಯವಾಗಿ ನಕಾರಗಳು ಆಗ್ತಾ ಇರುತ್ತೆ. ಓಕೆನಾ? ಸೊ ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಗೊತ್ತಾಯ್ತಾ? ಆಮೇಲೆ ಪಟ್ಟಣ ಅಂತಿದೆ. ಏನ್ ಬರುತ್ತೆ? ಪತ್ತನ. ಅಷ್ಟೇ, ಅದು ಪತ್ತನ. ನೋಡಿ, ಪತ್ತನ ಅಂತ ಬರುತ್ತೆ. ಕಾರ್ಯ ಇದ್ರೆ ಏನ್ ಬರುತ್ತೆ? ಕಾರ್ಯ. ಇದೆಲ್ಲ ಓದಿದ್ರೆ 6-7ನೇ ಕಜ್ಜ ಅಂತ ಬರೀಬೇಕು. ಇದಕ್ಕೆ ಏನ್ ಹೇಳಿ? ಕಜ್ಜ ಅಂತ ಬರೀಬೇಕು. ಓಕೆನಾ? ಸೊ ನೀವು ಬರೆಯೋದೇನಿರೋದಿಲ್ಲ. ಇದು MCQ ಕ್ವಶನ್ಸ್ಗೆ ನಿಮಗೆ ತತ್ಸಮ ತದ್ಭವಗಳು ಬರುತ್ತೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಕ್ವಶನ್ಸ್ ಕೆಳಗಡೆ ಇದೆ. ಯಾವ ರೀತಿ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನು ನಾನು ಇಟ್ಟಿದ್ದೀನಿ. ಸೊ ನಿಮ್ಗದು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಆಗ್ಬೋದಾ? ಇದರಲ್ಲಿ ಡೌಟ್ ಇದೆಯಾ ಯಾರಿಗಾದ್ರೂ? ನೋಡಿ, ಪೇಜ್ ನಂಬರ್ 34 ನೋಡಿದ್ರ? ಸರ್, ನೀವು ಹಿಂದೆ ಅಂದಿದ್ರಿ ಪ ಹೋಗಿ ಹ ಆಗುತ್ತೆ ಅಂತ. ಎಲ್ಲ ಸಂದರ್ಭಗಳಿಲ್ಲಪ್ಪ ಅಂತ ಹೇಳಿದೆ ನಾನು. ಎಲ್ಲ ಸಂದರ್ಭಗಳೆಲ್ಲ ಇಲ್ಲ. ಅದು ಗೊತ್ತಾಯ್ತಲ್ಲ? ನಾನು ಮೊದಲೇ ಹೇಳಿದೆ ನಿಮಗೆ, ಎಲ್ಲ ಸಂದರ್ಭಗಳಲ್ಲಿ ಅಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಬದಲಾವಣೆ ಆಗುತ್ತೆ. ಪ್ರಸಾದ ಇದ್ರೆ ಹಸಾದ ಆಗುತ್ತೆ, ಹಲಗೆ ಇದ್ರೆ ಪಲಗೆ, ಆತರ. ನಮಗೆ ಹೇಗೆ ಗೊತ್ತಾಗುತ್ತೆ ಸರ್ ಯಾವ ಸಂದರ್ಭದಲ್ಲಿ ಚೇಂಜ್ ಮಾಡ್ಬೇಕು ಅಂತ? ಪಾಲು ಅಂತಿದ್ರೆ ಹಾಲು ಆಗುತ್ತೆ. ಪಾಲು ಇದ್ರೆ ಹಾಲು ಆಗುತ್ತೆ. ಗೊತ್ತಾಯ್ತಲ್ಲ? ಎಲ್ಲ ಪದಗಳಲ್ಲ, ಕೆಲವೊಂದು. ಇದೀಗ ನೀವು ಹಕಾರ ಮಾಡ್ಬಿಟ್ರೆ ಮೀನಿಂಗ್ ಇರಲ್ವಲ್ಲ, ಮೀನಿಂಗ್ ಬರ್ಬೇಕು ಅದಕ್ಕೆ. ಸೊ ಮೀನಿಂಗ್ ಲೆಸ್ ನೀವು ಮಾಡಕ್ ಬರಲ್ಲ. ಗೊತ್ತಾಯ್ತಲ್ಲ? ಇದು ಬಳಕೆಯಲ್ಲಿರುವಂತ ಪದಗಳು ಬೇರೆ, ಬಳಕೆಯಲ್ಲಿರುವ ಪದಗಳಾಗಿರ್ತದೆ. ನೋಡಿ, ಹಾಲು ಅಂತ ಬಳಕೆಯಲ್ಲಿದೆ, ಹಾಗಾಗಿ ನಾವು ಹಿಂದೆ ಎಲ್ಲ ಪಾಲು ಅಂತಾನೆ ಕರೀತಾ ಇದ್ರು, ಅದನ್ನ ಹಾಲು ಅಂತ ಮಾಡ್ಕೊಂಡಿದೀವಿ ಅಷ್ಟೇ. ಆತರ. ಓಕೆನಾ? ಬಳಕೆ ಹೇಳಪ್ಪ. ಸರ್, ಆದ್ರೆ ನಮ್ಗೆ ಹೇಳಿದರೆ ಅದು MCQs ಎಲ್ಲ ಕೊಡಲ್ಲ, ಹಂಗೆ ಡೈರೆಕ್ಟ್ ಕ್ವೆಶ್ಚನ್ ಕೇಳ್ತಾರೆ ಅಂತ. ಯಾರಪ್ಪ ಹೇಳಿದ್ದು? ನಮ್ ಟೀಚರ್ ಸರ್. ಇಲ್ಲ, ಈ ತತ್ಸಮ ತದ್ಭವಗಳು MCQ ಕ್ವಶನ್ಸ್ ಬರುತ್ತೆ. ಅಂದ್ರೆ ಸಮ್ ಟೈಮ್ ಆ ತರನು ಕೇಳ್ತಾರೆ, ಎಲ್ಲ ಟೈಮಲ್ಲೂ ಕೇಳಲ್ಲ. ಈ ಕಳೆದ ಒಂದು 3-4 ವರ್ಷದಿಂದ ಈ ತರನು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಸರ್ ಹೇಳ್ದಂಗೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತದೆ ಅನ್ನೋದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಎಲ್ಲವೂ ಬದಲಾವಣೆ ಆಗ್ಬೋದಲ್ಲ, ಅಲ್ಪ ಸ್ವಲ್ಪ ಮಾತ್ರ ಬದಲಾವಣೆ ಆಗ್ತಾ ಇರುತ್ತದೆ. ಅವರು ಆ ಮಗು ಕೇಳಿದ ಪ್ರಶ್ನೆ ಏನಂದ್ರೆ, ಇದು MCQ ಬರಲ್ಲ ತತ್ಸಮ ತದ್ಭವ ಅಂತ. ಇಲ್ಲ ಬರುತ್ತೆ, MCQ ಬರುತ್ತೆ. ಈಗ ಕಳೆದ 5-6 ವರ್ಷದಿಂದ MCQ ಅಲ್ಲೇ ಬರ್ತಾ ಇದೆಯಲ್ಲ. ಸಿಲೆಬಸ್ ನೋಡಿಲ್ಲ ಅಂತ ಅನಿಸ್ತಾ ಇದೆಯಲ್ಲ ನೀನು. ಅಲ್ಲಿ ಏನಂದ್ರಮ್ಮ, 15 ಟೈಪ್ ಕ್ವಶನ್ ಇದು ಗ್ರಾಮರ್ ಬರುತ್ತದೆ. ಅದರಲ್ಲಿ 10 MCQ ಟೈಪ್ ಗ್ರಾಮರ್ ಇರುತ್ತದೆ, ಇನ್ನು 5 ವಾಕ್ಯದಲ್ಲಿ ಇರುವಂತದ್ದು ಹೇಳಿದೆ. ನಾನು ಫಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ, ನೀನ್ ಜಾಯಿನ್ ಆಗ್ಲಿಲ್ಲ ಅಂತ ಕಾಣುತ್ತದೆ. ಮ್ಯಾಮ್, ನಮ್ಗೆ ಈ ರೀಸೆಂಟ್ ಆಗಿ ನಮ್ ಟೀಚರ್ ಕಳಿಸಿರೋದು ಮ್ಯಾಮ್ ಲಿಂಕ್. ಹೌದಾ? ಇಲ್ಲ. ಆಯ್ತು. ಈಗ ನೋಡಿ, ಇದು ನಿಮಗೆ MCQ ಕ್ವಶನ್ಸ್ ಅಲ್ಲಿ ಬರುತ್ತೆ ತತ್ಸಮ ತದ್ಭವ. ಓಕೆನಾ? ಓಕೆ, ನಾನು ಸ್ಯಾಂಪಲ್ ಮತ್ತೊಂದ್ಸಲ ತಗೊಳ್ತೀನಿ, ಆ ಸೆಷನ್ ಹೇಳ್ತೀನಿ ಸರ್, ಹೇಳ್ತೀನಿ. ಓಕೆ, ಇದು ನೋಡಿ, ನೀವು ಸಿಲೆಬಸ್ ಅಲ್ಲಿ ನೋಡಿ, ಅದರಲ್ಲಿ MCQ ಕ್ವಶನ್ಸ್ಗೆ ಯಾವ್ಯಾವ್ದು ಬರುತ್ತೆ ಅಂತ ಇದೆ. ಆಮೇಲೆ ರೈಟಿಂಗ್ ಸೆಷನ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಇದೆ. ನೀವು ಹೀಗೆ ನೋಡ್ತಾ ಇದ್ದಾಗ ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ್ಬೋದಾ? ಓಕೆ, ನೆಕ್ಸ್ಟ್ ಹೋಗೋಣ, ಮುಂದೆ ಹೋಗೋಣ. ನೋಡಿ, ಅದೇ ಈಗ ನೀವು ನೋಡಿದ್ರಲ್ಲ ಪೇಜ್ ನಂಬರ್ 1 ಯಾವುದದು 58 ಅಲ್ಲೇ ನೋಡಿ. ಪೇಜ್ ನಂಬರ್ 58 ಅಲ್ಲಿ ಪಾರ್ಟ್ 1 ಅಲ್ಲೇ ನಾನು ಹೇಳ್ತಾ ಇದ್ದೀನಿ. ಈಗ ಪಾರ್ಟ್ 1 ಪೇಜ್ ನಂಬರ್ 58 ಅಲ್ಲಿ, ಗೊತ್ತಾಯ್ತಾ? ಪಾರ್ಟ್ 1 58
ಈಗ ನೋಡಿದ್ರಲ್ಲ 58 ಅಂತ ಬಂತಲ್ಲ, ಅದೇ ಇದರಲ್ಲಿ ಕೆಳಗಡೆಗೆ ಕೊಟ್ಟಿರೋ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಂತಿದೆ. ಗೊತ್ತಾಯ್ತಲ್ಲ? ಹಾ ಸರ್. ಸಿಕ್ತಾ? ಎಸ್ ಸರ್. ಹಾ. ನೋಡಿ ಇಲ್ಲಿ ನಿಮಗೆ ಬಣ್ಣ ಅಂತ ಇದೆ. ಬಣ್ಣ ಇದು ಪಕ್ಕ ಕನ್ನಡದ ಪದ, ಓಕೆನಾ? ಇದು ತದ್ಭವ ಪದ. ಆಕ್ಚುಲಿ ಇಲ್ಲಿರೋದು ತದ್ಭವ ಪದ. ಇದಕ್ಕೆ ನೀವು ತತ್ಸಮ ಪದ ಬರಿಬೇಕು. ಏನಂತ ಬರೀತೀರಾ? ಬಣ್ಣಕ್ಕೆ ವರ್ಣ ವರ್ಣ ಅಂತ ಬರೀತೀರಾ. ಗೊತ್ತಾಯ್ತಾ? ನೋಡಿ, ವರ್ಣ ಅಂದ್ರೆ ಬಣ್ಣ ಅಂತಾನೆ ಮೀನಿಂಗ್. ಸಂಸ್ಕೃತದ ವರ್ಣ, ಕನ್ನಡದಲ್ಲಿ ಬಣ್ಣ, ಓಕೆನಾ? ನಾವು ಮನೆಗೆ ಬಣ್ಣ ಹಚ್ಚೋದು. ಆಕ್ಚುಲಿ ವರ್ಣಮಾಲೆ ಅಂತಿದೆ ನೋಡಿ, ಬಣ್ಣ ಮಾಲೆನೇ ಅದು. ವರ್ಣಮಾಲೆ, ವರ್ಣ ಅಂದ್ರೆ ಇನ್ನೊಂದು ಅರ್ಥ ನಿಮಗೆ ಕೊಡೋದು ಅಕ್ಷರ ಅಂತ ಅರ್ಥವನ್ನು ಕೊಡುತ್ತೆ. ಎರಡು ಅರ್ಥ ಕೊಡುತ್ತೆ. ಒಂದು ಬಣ್ಣ, ಇನ್ನೊಂದು ಅಕ್ಷರ ಅನ್ನುವಂತ ಅರ್ಥವನ್ನದು ಕೊಡುತ್ತೆ. ನೆಕ್ಸ್ಟ್ ನೋಡಿ, ಬ್ರಹ್ಮ ಅಂತಿದೆ. ಹೇಗ್ ಬರಿಬೋದು? ಬೊಮ್ಮ ಅಂತ ಬರಿತೀವಿ. ನೋಡಿ, ಇನ್ನೊಂದು ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ನಿಮಗೆ ಮಹಾಪ್ರಾಣಾಕ್ಷರಗಳು ಇರೋದಿಲ್ಲ. ನಾವು ಅದನ್ನ ಸಂಸ್ಕೃತದಿಂದನೇ ತಂದಿದ್ದೀವಿ. ನೀವು ತದ್ಭವ ಪದ ಬರೆದಾಗ ಎಲ್ಲ ಮಹಾಪ್ರಾಣಾಕ್ಷರಗಳು ಬಿಟ್ಟೋಗುತ್ತೆ, ಅದಿರೋದಿಲ್ಲ, ಬಳಕೆ ಇಲ್ಲ. ಹಾಗಾಗಿ ಕನ್ನಡದಲ್ಲಿ ಮಹಾಪ್ರಾಣಾಕ್ಷರಗಳು ಇಲ್ಲ ಅಂತ ಕೆ.ಸಿ. ರಾಜ ಹೇಳ್ತಾ ಇದ್ದ 13ನೇ ಶತಮಾನದಲ್ಲಿ. ಆದ್ರೆ ಸಂಸ್ಕೃತದ ಪ್ರಭಾವದಿಂದ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ, ಓಕೆನಾ? ಸೊ ನೋಡಿ, ಇಲ್ಲಿ ಚಂದ್ರ ಅಂತಿದೆ. ಈ ಚಂದ್ರ ಅನ್ನೋದ್ರಲ್ಲಿ ಏನಾಗುತ್ತೆ? ಚಂದಿರ. ಇದು ತುಂಬಾ ನಮಗೆ ಗೊತ್ತಿರುವಂತ ಪದ. ಚಂದಿರ ಅಂದ್ರೆ ನಾವು ಹಿಂದೆಲ್ಲ ಕೇಳ್ತಾ ಇದೀವಲ್ಲ, ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಯನೆ ಅಂತ ಚಂದಿರ ಅಂತಾನೆ ಬಳಸ್ತಾ ಇದ್ದೀವಿ. ಚಂದಿರ ಅಂತ. ನೋಡಿ, ಯುಗ ಅಂತ ಇದೆ. ಯುಗ ಅಂದ್ರೆ ಏನು? ಯುಗ ಅಂದ್ರೆ ಜಗ ಆಗುತ್ತಾ? ಜುಗ ಆಗುತ್ತೆ. ಜುಗ ಏನಂತ ಆಗುತ್ತೆ? ಜುಗ ಅಂತ. ನೋಡಿ, ಯು ಇದ್ದಿದ್ದು ಜೂ ಆಗಿದೆ ಅಷ್ಟೇ. ಗೊತ್ತಾಯ್ತಲ್ಲ? ಯುಗ, ಜುಗ. ಆವಾಗ ಯಾರೋ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅಂಗಳ ಅನ್ನೋದು ಏನಾಗುತ್ತೆ ಅಂತ. ಅಲ್ವಾ? ಅಂಗಳ ಅಂದ್ರೆ ಏನಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ಅಂಕಣ. ಏನ್ ಹೇಳಿ? ಅಂಕಣ ಅಂದ್ರೆ ಮನೆ ಮುಂದಿನ ಭಾಗ, ಆಟ ಆಡ್ಲಿಕ್ಕೆ ಇತ್ಯಾದಿ. ಲೈಕ್ ಏನು, ಕ್ಯಾಂಪಸ್ ತರ ವರಾಂಡ, ಅದಕ್ಕೆ ಅಂಗಳ ಅಂತ ಕರಿತೀವಲ್ವಾ? ಸೊ ಅದೇ ಅಂಕಣ. ಅದಕ್ಕೆ ಅಂಕಣ ಅಂತಾನು ಹೇಳ್ತೀವಿ. ಸಾಮಾನ್ಯವಾಗಿ ಈ ಎರಡೂ ಪದಗಳನ್ನು ನಾವು ಈಗ ಬಳಕೆಯಲ್ಲಿ ಇದೆ. ಅಂಕಣ ಅಂತಾನು ಹೇಳ್ತೀವಿ, ಅಂಗಳ ಅಂತಾನು ಹೇಳ್ತೀವಿ. ಹಾಗಾಗಿ ಸೊ ಈ ತರದ ಬದಲಾವಣೆ ಆಗಿದೆ. ಇನ್ನೊಂದು ನಿಮಗೆ ನೋಡಿ, ತದ್ಭವ ಪದಗಳು ಯಾಕೆ ಬಂತು ಅಂತ ನಿಮ್ಗೆ ಕೇಳೋದಾದ್ರೆ, ಆಗ ಈ ಸಂಸ್ಕೃತದ ಪ್ರೊನೌನ್ಸಿಯೇಷನ್ ಮಾಡೋದು ನಮ್ಮವರಿಗೆ ತುಂಬಾ ಕಷ್ಟ. ಈಗ ಶ್ರೀ, ಈ ಬ್ರಹ್ಮ, ಈ ತರದ ಪದಗಳೆಲ್ಲವೂ ನಮ್ಮ ಜನಪದರಿಗೆ ಬಹಳ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಏನಾಯ್ತು ಅಂತಂದ್ರೆ, ಅವರುಗಳು ಏನ್ ಮಾಡ್ಕೊಂಡ್ರು, ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈ ರೀತಿಯಲ್ಲಿ ಬಳಕೆಗೆ ತಂದ್ಕೊಂಡ್ರು. ಸೊ ಯುಗ ಇದ್ದಿದ್ದು ಜುಗ ಆಯಿತು, ಬ್ರಹ್ಮ ಇದ್ದಿದ್ದು ಬೊಮ್ಮ ಆಯಿತು, ಚಂದ್ರ ಇದ್ದಿದ್ದು ಚಂದಿರ ಆಯಿತು, ವರ್ಣ ಇದ್ದಿದ್ದು ಬಣ್ಣ ಆಯಿತು. ಹಾಗೆ ನೋಡೋದಾದ್ರೆ ಈ ಸಂಸ್ಕೃತದ ಅಕ್ಷರಗಳ ಪ್ರೊನೌನ್ಸಿಯೇಷನ್ಗಿಂತ ಕನ್ನಡವೇ ಸುಲಭವಾಗಿ ನಮಗೆ ಕಾಣಿಸ್ತಾ ಇರ್ತದೆ. ನೋಡಿ, ಬಣ್ಣ ಅಂತ ಹೇಳ್ಬಿಟ್ರೆ ಬಹಳ ಸುಲಭವಾಗಿ ಕೂಡ ಬರುತ್ತೆ. ಹಾಗಾಗಿ ಸುಲಭವೂ ಕೂಡ ಇದೆ. ನಮಗೆ ಎಲ್ಲಿ ಈಗಲೂ ಕೂಡ ಕಷ್ಟ ಆಗ್ತದೆ ಅಂತಂದ್ರೆ, ಸಂಸ್ಕೃತದ ಪ್ರಭಾವ ಇದೆಯಲ್ಲ, ಸಂಸ್ಕೃತದ ಪದಗಳಿದೆಯಲ್ಲ, ಅದು ಇದ್ದಿದ್ರಿಂದಾನೇ ಕನ್ನಡ ನಮಗೆ ಕಷ್ಟ ಆಗ್ತಾ ಇರೋದೀಗ. ಕೇವಲ ಕನ್ನಡ ಆದ್ರೆ ನಮ್ಗೆ ತುಂಬಾನೇ ಸುಲಭ ಆಗ್ತಾ ಇತ್ತು. ಆದ್ರೆ ಏನು ಮಾಡೋಕ್ಕಾಗಲ್ಲ, ಆ ಪದಗಳು ಬಂದು ಆ ಭಾಷೆಯ ಪ್ರಭಾವ ಬಂದಿರೋದ್ರಿಂದಾಗಿ ಅದನ್ನು ಸ್ವೀಕರಿಸಿದ್ದೇವೆ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೊಂದು ಪದ ಇದೆ, ಯುದ್ಧ ಜುದ್ಧ. ನೀವು ಹೇಳಿದ್ರಲ್ಲ, ಹಿಂದೆ ಬಂತು ನೋಡಿ, ಇಲ್ಲಿ ಯುದ್ಧ ಜುದ್ಧ ಅಂತ ಇದೆ, ಹೌದಾ? ಪ್ರಸಾದ ನೋಡಿ, ಪೇಜ್ ನಂಬರ್ 75 ಅಲ್ಲಿ ನಿಮಗೆ ಪಾರ್ಟ್ 1 ಅಲ್ಲಿ ಪೇಜ್ ನಂಬರ್ 75 ಅಲ್ಲಿ ಒಂದು ಅನಾಲಜಿ ತರ ಕೊಟ್ಟಿದ್ದಾರೆ. ಇದೆಲ್ಲ ಓದ್ಬೇಕು ನೀವು. ಕೇವಲ ಏನೋ ಟೀಚರ್ಸ್ ಓದಿರೋದನ್ನ ಮಾತ್ರ ನೀವು ಓದ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈ ತರದನ್ನು ಕೂಡ ಪುಸ್ತಕದಲ್ಲಿ ಏನೇನು ಈ ತರದ ಪದಗಳಿದಾವೆ,
ನೀವು ಅದನ್ನ ನೋಡಿ ನೋಡಿ ಹುಡುಕಿ ತೆಗಿಬೇಕು. ಗೊತ್ತಾಯ್ತಾ? ಕೆಲವ್ರು ಏನ್ ಮಾಡ್ಬಿಡ್ತೀರಿ ಅಂದ್ರೆ, ಅಯ್ಯೋ ನಮ್ ಟೀಚರ್ಸ್ ಹೇಳಿದ್ದಾರೆ ಇದಿಷ್ಟೇ ಓದ್ಕೊಂಡ್ರೆ ಸಾಕು, ಇದಿಷ್ಟರಲ್ಲೇ ಬರುತ್ತೆ, ಈ ತರದ ಒಂದು ತಪ್ಪು ಕಲ್ಪನೆಗಳು ಬಂದ್ಬಿಡುತ್ತೆ. ನೀವೇ ಅದನ್ನ ಸರ್ಚ್ ಮಾಡ್ತಾ ಹೋಗ್ಬೇಕು, ಈ ತರದ ಪದಗಳು ಎಲ್ಲೆಲ್ಲಿ ಪುಸ್ತಕದಲ್ಲಿ ಸಿಗುತ್ತೆ ಅಂತ. ಆಗ ನಿಮಗೆ ನೀವು ಅದನ್ನ ಬರ್ಕೋಬೇಕು, ಕ್ಲಾಸಲ್ಲಿ ಕೇಳಬೇಕು. ಈ ತರದ ಕೆಲಸ ತುಂಬಾ ಮಕ್ಕಳು ಮಾಡೋದಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಗೊತ್ತಾಯ್ತಲ್ಲ? ಈ ತರ ಅಧ್ಯಯನ ಮಾಡಬೇಕು, ಓನ್ ಇಂಟ್ರೆಸ್ಟ್ ಆಗಿ ಕೆಲವರು ತಗೊಂಡು ಓದ್ತಾ ಹೋಗ್ಬೇಕು. ಅಲ್ಲ, ನಿಮ್ಗೆ ಗೊತ್ತೇ, ನಿಮ್ಮ ಪ್ರಾಬ್ಲಮ್ಸ್ ನಮ್ಗೆ ಅರ್ಥ ಆಗುತ್ತೆ, ಎಲ್ಲ ಸಬ್ಜೆಕ್ಟು ಓದ್ಬೇಕಲ್ಲ ಹಾಗೆ ಅಂತ. ನೀವು ಯಾವಾಗಾದ್ರೂ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡಾಗ ಆ ಥರದ ಕೆಲಸವನ್ನು ಮಾಡಿ, ಬೇಗ ನಿಮಗೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಈ ತರದ ಪ್ರಶ್ನೆಯನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಈ ರೀತಿ ಕೇಳ್ತಾರೆ. ನೋಡೋಣ, ನೀವು ಇದನ್ನ ಕಂಡುಹಿಡಿಯಿರಿ. ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವ ಪದಗಳ ಸರಿಯಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ ಬಿ ಸರ್. ಸರ್ ಆಪ್ಷನ್ ಬಿ. ಯಕ್ಕ, ವರ್ಷ, ವರುಷ, ಆಪ್ಷನ್ 3 ಸರ್. ಸಂಜೆ. ಹಾ, ಆಪ್ಷನ್ ಬಿ. ಆಪ್ಷನ್ Sir, second option. ಅರ್ಕ. ಹಾ ಸರ್. ಸೆಕೆಂಡ್ ಆಪ್ಷನ್ ಸರಿ ಅಂದ್ರೆ ಅದು ಸರಿಯಾಗುತ್ತೆ. ಕಾರಣ ಇಷ್ಟೇ, Yes, sir. ಅರ್ಕ ಯಕ್ಕ ಅನ್ನುವಂಥದ್ದು ಸರಿಯಾಗಿದೆ, ವರ್ಷ ವರುಷ ಅನ್ನುವಂಥದ್ದು ಸರಿಯಾಗಿದೆ. ಹಾಗಾದ್ರೆ ದೃಷ್ಟಿ ಅನ್ನೋದಕ್ಕೆ ಏನ್ ಬರ್ಬೇಕಾಗಿತ್ತು, ಯಾರಾದ್ರೂ ಹೇಳ್ತೀರಾ? ದಿಟ್ಟಿ ಅಂತ ಬರ್ಬೇಕಾಗಿತ್ತು. ಗೊತ್ತಾಯ್ತಾ ನಿಮ್ಗೆ? ಶಬರಿ ಪಾಠವನ್ನ ನೋಡಿದಿರಲ್ವಾ? ಶಬರಿ ಪಾಠದಲ್ಲಿ ನಿಮಗೆ ದೃಷ್ಟಿ, ಕ್ಷೀರ, ತಪಸ್ವಿ, ಸಂದೇಯ, ಈ ತರದ 4-5 ಪದಗಳು ನಿಮಗೆ ಒಟ್ಟಿಗೆ ಬರುತ್ತೆ. ಆ ಮೀನಿಂಗ್ ಅಲ್ಲಿ ಬರುತ್ತೆ ನೋಡಿ, ಮೀನಿಂಗ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ನಿಮಗೆ ಈ ದೃಷ್ಟಿ ಅನ್ನೋ ಪದವು ಕೂಡ ಬರುತ್ತೆ. ಅದನ್ನ ಆ ಥರದನ್ನ ನೀವು ಗಮನಿಸ್ಬೇಕಾಗುತ್ತೆ, ಬರೆದಿಟ್ಕೊಳ್ಬೇಕಾಗುತ್ತೆ ಒಂದು ನೋಟಲ್ಲಿ. ಆಗ ನೀವು ಓದ್ಲಿಕ್ಕೆ ನಿಮ್ಗೆ ಸುಲಭ ಆಗುತ್ತೆ. ಆಮೇಲೆ ನೋಡಿ, ಒಂದೇ ಅನ್ನೋದಕ್ಕೆ ಏನಂತ ಆಯ್ತು ಹಿಂದೆ ನೀವು ಓದಿದ್ರಲ್ಲ? ಬಂಜೆ ಅಂತ ಆಯ್ತು. ಸಂಜೆ ಅನ್ನೋದಕ್ಕೆ ಏನ್ ಹೇಳ್ಬೋದು ಹೇಳ್ತೀರಾ? ಸಂಜೆ ಅನ್ನೋದಕ್ಕೆ ಏನ್ ಹೇಳ್ತೀರಾ? ತದ್ಭವ, ತತ್ಸಮ ರೂಪ. ಇದು ತದ್ಭವ ರೂಪದಲ್ಲಿದೆ, ಇದು ತತ್ಸಮ ರೂಪ. ಯಾರಾದ್ರೂ ಹೇಳ್ತೀರಾ? ಸಂಜೆ. ಸಂಜೆ ಅಂದ್ರೆ ಏನ್ ಹೇಳಿ? ಈವ್ನಿಂಗ್ ಅಲ್ವಾ? ಸಂಧ್ಯಾ. ಸಂಧ್ಯಾ ಸಂಧ್ಯಾ. ನೋಡಿ ಎಷ್ಟು ಡಿಫರೆನ್ಸ್ ಇದೆ ಅಂತ. ಸಂಧ್ಯಾ, ಅದಕ್ಕೆ ಸಂಧ್ಯಾ ವಂದನೆ ಅಂತ ಹೇಳೋದು. ಸಂಜೆ ಮಾಡೋದಕ್ಕೆ ಸಂಧ್ಯಾ ವಂದನೆ, ಸಂಜೆ ಅಲ್ವಾ? ಸೊ ಈ ತರದಲ್ಲಿ ನೀವು ತುಂಬಾ ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಆಪ್ಷನ್ಸ್ ಅನ್ನ ಗುರುತಿಸ್ಬೇಕು. ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರಲ್ಲ, ನಮಗೆ MC ಇದು ತತ್ಸಮ ತದ್ಭವ ಈ ರೀತಿ ಬರೆಯೋದಕ್ ಬರುತ್ತೆ ಅಂತ. ಹಾಗೆ ಬರಲ್ಲ, ಹೀಗ್ ಬರುತ್ತೆ. ಗೊತ್ತಾಯ್ತಾ? ಕ್ವಶನ್ ಈ ತರ ಬರುತ್ತೆ. ಓಕೆನಾ? ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ದುಷ್ಟ ಅನ್ನೋದು ಸರ್? ದೃಷ್ಟಿ ದುಷ್ಟ ಸುಮ್ನೆ ಕೊಟ್ಟಿರೋದು, ನಿಮ್ ಕನ್ಫ್ಯೂಷನ್ ಗಾಗಿ ಕೊಟ್ಟಿರೋದು. ದುಷ್ಟ ಮೀನ್ಸ್ ಕ್ರೂರಿ ಅಂತ ಅರ್ಥ ಅಷ್ಟೇ, ಕೆಟ್ಟವನು. ಅದು ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೊಟ್ಟಿರೋದು ಅಷ್ಟೇ ಅದು. ಓಕೆನಾ? ಅರ್ಥ ಆಯ್ತಾ? ಮುಂದೆ ನೋಡೋಣ. ನೋಡಿ, ಪೇಜ್ ನಂಬರ್ ನಿಮಗೆ ಪಾರ್ಟ್ 2, ಪುಸ್ತಕ ಪಾರ್ಟ್ 2 ತೆಗಿರಿ. ಪಾರ್ಟ್ 2 ಅಲ್ಲಿ ಪೇಜ್ ನಂಬರ್ 68 ಅಲ್ಲಿ 3 ಪದಗಳಿದೆ. ಅದು ವೀರಲವ ಪದ್ಯದಲ್ಲಿ ಬರುತ್ತೆ, ಮುಂದೆ ಬರುತ್ತೆ. ಇನ್ನೂ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರಿಗಾದ್ರೂ ವೀರಲವ ಪದ್ಯ ಆಗಿದೆಯಾ? ಇಲ್ಲ ಸರ್. ಇಲ್ಲ ಸರ್. ಆಗ ನಿಮಗೆ ಇದು ಈಸಿ ಆಗುತ್ತೆ. ವೀರಲವ ಅಂತ ಪದ್ಯ ಅದಿನ್ನೂ ಆಗಿಲ್ಲ ಬಿಡಿ, ಇನ್ನೂ ಬಹಳಷ್ಟು ಸಮಯ ಇದೆ ಅದಕ್ಕೆ. ಕೊನೆ ಪದ್ಯನೇ ಅದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ, ವೀರಲವ ಅಂತ. ಆ ವೀರಲವ ಪದ್ಯದಲ್ಲಿ ವೀರ ಅಂತ ಬರುತ್ತೆ. ವೀರ ಅಂದ್ರೆ ಏನಂತ ಬರುತ್ತೆ? ವೀರ ಅಂತ ಬರುತ್ತೆ. ಯಜ್ಞ ಅಂತ ಒಂದಿದೆ, ಯಜ್ಞ ಕುದುರೆ ಇದು, ತುರಗ ಇದು ಅಂತ ಬರುತ್ತೆ. ಯಜ್ಞ ಅಂದ್ರೆ ಏನು ಹೇಳ್ಬೋದು? ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಆಗಿರುತ್ತೆ, ಈ ತರ ಸ್ವಲ್ಪ ಕಷ್ಟ ಆಗಿರುತ್ತೆ. ಏನಿದು ಹೀಗೆಲ್ಲ ಪದಗಳಿದೆ, ಈ ರೀತಿ ಹೆಂಗೆ ಸರ್ ಇದು ಗುರ್ಸೋದು ಅಂತ.
ಇವೆಲ್ಲ ಏನಂದ್ರೆ ಬಳಕೆಯಿಂದ ಬಂದಿದ್ದಷ್ಟೇ. ಯಜ್ಞ ಅನ್ನಕ್ ಬರ್ಲಿಲ್ಲ ನಮ್ಮೂರಿಗೆ, ಜನ್ನ ಅಂದ್ಬಿಟ್ರು ಅಷ್ಟೇ. ಯಜ್ಞ ಅಂತ ಬರ್ಲಿಲ್ಲ, ಜನ್ನ ಅಂತ ಕರೆದ್ರು, ನಾವು ಅದನ್ನ ಒಪ್ಕೊಂಡಿದ್ವಿ. ಭಾಷೆ ಅಂದ್ರೆ ಅಷ್ಟೇ ರೀ. ನಾವು ಯಾವುದನ್ನ ಒಪ್ಕೊಂಡಿದೀವಿ, ನಾವೆಲ್ಲರೂ ಅದನ್ನ ಸಮಾನವಾಗಿ ಸ್ವೀಕರಿಸಿದೀವಿ, ಅದೇ ಭಾಷೆ ಆಗ್ಬಿಡುತ್ತೆ ಅಷ್ಟೇ. ನಾವೇನೋ ಅಂದ್ಕೊಂಡಿದೀವಿ ಭಾಷೆ ಹೀಗೆ ಇರಬೇಕು, ಹೀಗೆ ಬರಿಬೇಕು, ಹೀಗೆ ಮಾತಾಡ್ಬೇಕು ಅಂತ ಎಲ್ಲ ನಾವು ಹೇಳ್ತೀವಿ ಅಲ್ವಾ. ಅಯ್ಯೋ ಗ್ರಾಮರ್ ಮಿಸ್ಟೇಕ್ ಆಯ್ತು, ಆದ್ರೆ ಏನಿಲ್ಲ. ಭಾಷೆಯಲ್ಲಿ ನಾವು ಮಾತನಾಡುವಾಗ ಯಾವುದೇ ವ್ಯಾಕರಣವನ್ನ ಗಮನಿಸುವುದಿಲ್ಲ, ಮಾತಾಡೇ ಬಿಡ್ತೀವಿ. ಅಂಗಡಿಗೆ ಹೋದ ತಕ್ಷಣ ಅಲ್ಲಿ ಕೇಳ್ತೀವಿ, ಇದಕ್ಕೆಷ್ಟು, ಅದಕ್ಕೆಷ್ಟು, ಅದೆಷ್ಟು, ಇದೆಷ್ಟು ಅಂತ. ಅಲ್ಲಿ ನಾವೆಲ್ಲ ಗ್ರಾಮರ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳಕ್ಕಾಗುತ್ತಾ? ನಿಮ್ ಸ್ನೇಹಿತರ ಹತ್ರ ನೀವು ಮಾತಾಡ್ತಿರ್ತೀರಿ, ಇಡೀ ಕಂತೆ ಪುರಾಣ ಅದೆಲ್ಲ ಹೇಳ್ತಾ ಇರ್ತೀರಿ. ಆವಾಗ ಅಯ್ಯೋ ಸಂಧಿ ಬಂದೋಯ್ತು, ಸಮಾಸ ಬಂದೋಯ್ತು, ತತ್ಸಮ ತದ್ಭವ ಬಂದೋಯ್ತು ಅಂತ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಳಕ್ಕಾಗುತ್ತಾ? ಹಂಗೆ ಯೋಚನೆ ಮಾಡಿದ್ರೆ ನಿಮ್ಗೆ ಭಾಷೆನೇ ಬರೋದಿಲ್ಲ, ಹಂಗಾಗುತ್ತೆ. ಸೊ ಅದಕ್ಕೆ ಹೇಳೋದು, ಭಾಷೆ ಅಂದ್ರೆ ವ್ಯವಹಾರ ಅಷ್ಟೇ. ಅದು ಮಾತಾಡ್ಲಿಕ್ಕೆ, ಕಮ್ಯುನಿಕೇಶನ್ಗೆ ಬೇಕಾದಂತ ಒಂದು ಮಾಧ್ಯಮ. ಹಾಗಾಗಿ ಅಲ್ಲಿ ನಾವು ವ್ಯಾಕರಣ ಎಲ್ಲ ಉಟ್ಕೊಂಡು ಕೂತ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಆದ್ರೆ ಅದು ಅಲ್ಲಿ ಇರುತ್ತೆ, ಅದು ಭಾಷೆ ಒಳಗೆ ಬಂದಿರುತ್ತದೆ ಅಷ್ಟೇ, ನಾವು ಗಮನಿಸ್ಬೇಕಷ್ಟೇ. ನೋಡಿ ಇಲ್ಲಿ ಬಂಜೆ ಅಂತಿದೆ, ಮತ್ತೆ ಅದೇ ಪದ ಇಲ್ಲಿ ರಿಪೀಟ್ ಆಗಿದೆ. ಹಾಗಾದ್ರೆ ಏನದು? ವಂದ್ಯ. ವಂದ್ಯ. ನೋಡಿ ಎಲ್ಲ ಪುಸ್ತಕದಲ್ಲಿ ನಿಮ್ಗೆ ತುಂಬಾ ಪದಗಳೇನಿಲ್ಲ. ನೀವು ಕರೆಕ್ಟಾಗಿ ಗಮನಿಸಿದ್ರೆ, ಸರಿಯಾಗಿ ಗಮನಿಸಿದ್ರೆ ನಿಮಗೆ ಬಹಳ ಸುಲಭವಾಗಿ ಬಂದ್ಬಿಡುತ್ತೆ. ಓಕೆ, ಮೇಡಮ್ ಅವ್ರದ್ದು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದೆ, ಶಾರದಾ ಪ್ರಕಾಶನ ಅವ್ರದ್ದು. ಒಳ್ಳೆ ಚೆನ್ನಾಗಿ ಬರೆದಿದ್ದಾರೆ. ಸೊ ಸಾಕಷ್ಟು ವಿಚಾರಗಳನ್ನು ಅದರಲ್ಲಿ ತಂದಿದ್ದಾರೆ. ಸೊ ಈ ಪುಸ್ತಕ ಬೇಕಾದವರು ಅದನ್ನ ನಿಮ್ಮ ಸ್ನೇಹಿತರಿಗೆ, ಅವರಿಗೆ ಇವರಿಗೆ ಕೂಡ ಹೇಳ್ಬೋದು. ನೋಡಿ ಇಲ್ಲಿ ನಿಮ್ಮ ಪುಸ್ತಕದಲ್ಲೇ ಇರುವಂತ ಕೆಲವು ಪದಗಳನ್ನ ನಾನು ತೆಗೆದುಕೊಂಡು ನಿಮಗೆ ಹಾಕಿದ್ದೀನಿ. ಸುಮಾರು ಪದಗಳು ಬಂದಂತ ಪದಗಳು ನೋಡಿ. ನಿಮ್ಗೆ ಇದೆಲ್ಲ ನಿಮಗೆ ಈ ಎಲ್ಲ ಪದಗಳು ಸಾಮಾನ್ಯವಾಗಿ ಶಬರಿ ಪಾಠದಲ್ಲೇ ಸುಮಾರು ಪದಗಳು ಬಂದಿದೆ. ನೋಡಿ ಚೀರ ಅಂತ ಇದೆ, ಓಕೆ, ಸೀರೆ ಅಂತ ಬರುತ್ತೆ. ಮತ್ತೆ ಇನ್ನೊಂದು ನೀವು ಗಮನಿಸ್ಬೇಕು, ಯಾರೋ ಪ್ರಶ್ನೆ ಕೇಳಿದ್ರಲ್ಲ ಸರ್, ಇಲ್ಲಿ ಚಾ ಅಂತ ಬಂದಿದೆ, ಇಲ್ಲಿ ಸಾ ಅಂತ ಬಂದಿದೆ, ಮತ್ತೆ ಅಲ್ಲಿ ಶಾ ಅಂತಾನೆ ಬಂದಿಲ್ಲ, ಏನು ಅಂತ. ಸಮ್ಟೈಮ್ಸ್ ಚಕಾರಕ್ಕೂ ಸಕಾರ ಬರುತ್ತೆ. ಸಾಮಾನ್ಯವಾಗಿ ಶನಿ ಅಂತ ಹೇಳ್ತೀವಿ ನೋಡಿ, ಶನಿ ಅಂತ, ಚನಿ ಅಂತಾರೆ. ಈ ಕಡೆಗೆಲ್ಲ ಚನಿ ಅಂತ ಹೇಳ್ತಾರೆ. ಶನಿಗೆ ಚನಿನೇ ತತ್ಸಮ ತದ್ಭವ, ಹಂಗೂ ಕೂಡ ಇರುತ್ತೆ. ಕೆಲವೊಮ್ಮೆ ಸನಿನು ಅಂತಾನು ಹೇಳ್ತಾರೆ, ಈ ತರನು ಬರುತ್ತೆ. ಕೆಲವೊಮ್ಮೆ ಆ ತರದ ಬದಲಾವಣೆಗಳು ಇದೆ. ಸೊ ಹಾಗಾಗಿ ಅದನ್ನ ನಾವು ಗಮನಿಸಬಹುದು. ನೋಡಿ ಇಲ್ಲಿ ತಪಸ್ವಿ ಅಂತಿದೆ, ಏನಾಗಿದೆ ಇಲ್ಲಿ? ತಪಸ್ವಿ. ಈಸಿಯಾಗಿ ಹೇಳಲಿಕ್ಕೆ ನಾವು ಯಾವುದೇ ಒತ್ತಕ್ಷರಗಳು ಜಾಸ್ತಿ ಇರುವಂತದ್ದು, ಅರ್ಕ ಒತ್ತು ಜಾಸ್ತಿ ಇರುವಂತದ್ದನ್ನ ಕನ್ನಡದಲ್ಲಿ ನಾವು ಹೆಚ್ಚಿಗೆ ತರಲೇ ಇಲ್ಲ. ಸ್ವಲ್ಪ ಸಿಂಪಲ್ ಆಗಿರ್ಬೇಕು ಅಂತ. ಇಲ್ಲಿ ನೋಡಿ ದೃಷ್ಟಿ ಅಂತ ಹೇಳೋದಕ್ಕೂ ದಿಟ್ಟಿ ಅಂತ ಹೇಳೋದಕ್ಕೂ ಸುಲಭವಾಗಿದ್ದು, ಧ್ವನ್ಯಾಂಗದಲ್ಲಿ ಪ್ರೊನೌನ್ಸ್ ಮಾಡ್ಲಿಕ್ಕೆ ಸುಲಭವಾಗಿದ್ದು ದಿಟ್ಟಿ. ಹಾಗೆ ದಿಟ್ಟಿ. ಸಮೀಪ ನೋಡಿ, ಸನಿಯ ಅಥವಾ ಸನಿಹ ಎರಡು ಬಳಕೆ ಇದೆ. ಸನಿಯ ಅಂತಾನು ಹೇಳ್ತಾರೆ, ಸನಿಹ ಅಂತಾನು ಹೇಳ್ತಾರೆ. ಓಕೆನಾ? ಆಶ್ಚರ್ಯ ಇದ್ರೆ ಏನಾಗಿದೆ? ಅಚ್ಚರಿ. ಸುದೆ ಅಂದ್ರೆ ಸುದೆ, ಅಮೃತ, ಸುದೆ, ಅದು ಅದೇ ಅರ್ಥವನ್ನು ಕೊಡುತ್ತೆ. ಸ್ವದೆ ಅಂತ ಅರ್ಥವನ್ನ ಕೊಡುತ್ತೆ. ಅಮೃತ ಅಂದ್ರೆ ಅಮರ್ದು. ನೋಡಿ ಶ್ರೀ ಅಂತ ಬಂತು, ಹಿಂದೆ ನಾನು ಹೇಳಿದೆ, ಸಿರಿ ಆಗಿದೆ. ಲಕ್ಷ್ಮಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಸುಧೆ ಅಂದ್ರೆ ಅಮೃತವೇ ಅದು. ಸುಧೆ, ಸುಧಾ, ಸುಧೆ ಅಂತ ಹೇಳ್ತೀವಿ. ಓಕೆನಾ? ಅದೇ ತರ ಈ ಘಾನ ಸುಧೆ ಅಂತಾನು ಕೆಲವರು ಹೇಳ್ತಾರೆ, ಆ ತರ. ಓಕೆ ನೋಡಿ, ಲಕ್ಷ್ಮಿ ಅಂತಿದೆ, ಲಕುಮಿ ಅಂತ ಮಾಡ್ಕೊಂಡಿ. ನಮ್ಗೆ ಬಹಳ ಸುಲಭವಾಗಿ ಲಕುಮಿ ಅಂತ, ಹಾಗೆ ಲಕುಮಿ ಅಂತ ಮಾಡ್ಕೊಂಡಿವಿ. ಓಕೆನಾ? ಹೀಗೆ ಕೆಲವು ಬದಲಾವಣೆ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸಿದ್ದೀವಿ. ಓಕೆನಾ? ನೋಡಿ ಇಲ್ಲಿ ನಿಮ್ಗೆ ಇದೆಲ್ಲ ನಿಮ್ ಪುಸ್ತಕದಲ್ಲಿ ಇದ್ದಂತ ಪದಗಳಿದಾವೆ ನೋಡಿ. ಇಲ್ಲಿ ಈಗಾಗಲೇ ನಾನು ಹೇಳಿದದ್ದೆಲ್ಲ ನಿಮ್ಗೆ ಇಲ್ಲಿ ಬಂದಿದೆ. ಇಲ್ಲೊಂದು 2 ಹೊಸ ಪದಗಳು ಬಂದಿದೆ, ಉಳಿದಿದ್ದೆಲ್ಲ ಇದು ಬಂದಿದೆ. ಇದೆಲ್ಲ ನೋಡಿ ಹಿಂದೆ ಚರ್ಚೆ ಮಾಡಿದ್ದೀನಿ. ಇದೆಲ್ಲ ಪುಸ್ತಕದಲ್ಲಿರೋ ಪದಗಳೇ. ಹಾಗಾಗಿ ನೀವು ಇದಕ್ಕೆ ಹೆಚ್ಚು ಫೋಕಸ್ ಮಾಡಿ. ನೋಡಿ ಇಲ್ಲೊಂದು ವ್ಯಯ ಅಂತ ಇದೆ. ವ್ಯಯ ಅಂತ ಹಿಂದೆ, ಕಳೆದ ವರ್ಷ ಅಲ್ಲ, ಅದಕ್ಕೂ ಹಿಂದಿನ ವರ್ಷ ನಿಮ್ಗೊಂದು ಪಾಠ ಇತ್ತು. ಅವಾಗ ದುರ್ಗಸಿಂಹನ ಏನೋ ಪಂಚತಂತ್ರದ ಒಂದು ಕತೆ ಇತ್ತು.
ವೃಕ್ಷ ಸಾಕ್ಷಿ ಅಂತ. ಅದು ಈ ವರ್ಷ ಇಲ್ಲ, ಬಿಟ್ಟು ಹೋಗಿದೆ. ಅದರ ಒಂದು ಪದ ನಿಮಗೆ ವ್ಯಯ ಅಂತ. ವ್ಯಯ ಅಂದ್ರೆ ಎಕ್ಸ್ಪೆನ್ಸ್ ಮಾಡೋದು, ಅಂದ್ರೆ ಖರ್ಚು ಮಾಡೋದು ಅಂತ. ಅದನ್ನ ಕನ್ನಡದಲ್ಲಿ ಬಿಯ ಅಂತ ಕರಿತೀವಿ ಅಷ್ಟೇ. ಬಿಯ. ಇನ್ನು ವ್ಯಾಪಾರಿ, ಬಿಸ್ನೆಸ್ ಮಾಡೋರಿಗೆ ಬೇಹಾರಿ ಅಂತ ಕರೀತಾರೆ ಅಷ್ಟೇ. ವ್ಯಾಪಾರಿ, ಬೇಹಾರಿ. ಸೊ ಈ ತರ ಪದಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ನೋಡಿ. ಅದೇ ತರ ಇಲ್ಲಿ ಆಚೆ ವರ್ಷ ನಿಮಗೆ ಒಂದು ಬಂದಿತ್ತು ಕೋಕಿಲ, ಕೋಗಿಲೆ ಅಂತ. ಸೊ ಆ ವ್ಯವಹಾರ, ವ್ಯಾಪಾರಿ, ಬೇಹಾರಿ ಜೊತೆಗೆ ಈ ಪದ ಕೇಳಿದ್ವಿ ನೋಡಿ, ಕೋಕಿಲ, ಕೋಗಿಲೆ. ಸಂದೇಹ, ಸಂದೇಯ. ಕೋಕಿಲ, ಕೋಗಿಲೆ. ಕಾವ್ಯ ಅಂತ ಬಂತು ನೋಡಿ ಪರೀಕ್ಷೆಯಲ್ಲಿ, ಹೋದ ವರ್ಷ ಬಂದಿದೆ ಕಬ್ಬ. ವರ್ಣ, ಬಣ್ಣ, ಸೇಮ್ ಅದೇ ಎಲ್ಲ ಬಂದಿದೆ ನೋಡಿ. ಈ ಎಲ್ಲ ಪದಗಳು ಪುಸ್ತಕದಲ್ಲಿರೋ ಪದಗಳೇ ಆಗಿದ್ದಾವೆ. ಓಕೆನಾ? ಇದು ನಿಮಗೆ ನೋಡಿ, ಇದು ಸುಮಾರು ಹೇಗೆಲ್ಲ ಪದಗಳು ಇರ್ತವೆ ಅಂತ. ನಿಮ್ಗೆ ಯುದ್ಧ ಅಂತ ಒಂದು ಪಾಠನೇ ಇದೆ ಅಲ್ವಾ? ಯುದ್ಧ ಅದು ನಿಮ್ಗೆ ವ್ಯಾಘ್ರ ಗೀತೆ ಅಂತ ಒಂದಿದೆ, ನೋಡ್ಕೊಳ್ಳಿ. ನಿಮ್ಗೆ ಒಂದು ವ್ಯಾಘ್ರ ಅಂತ ಒಂದು ಪಾಠ, ವ್ಯಾಘ್ರ ಗೀತೆ ಇದೆಯಲ್ಲ. ಯಾಕಂದ್ರೆ ಇದ್ರ ಮೇಲೂ ಕೂಡ ಕೆಲವೊಮ್ಮೆ ತತ್ಸಮ ಪದ, ತತ್ವ ಪದ ಕೇಳ್ಬಿಡ್ಬೋದು. ವ್ಯಾಘ್ರ ಅಂದ್ರೆ ಹುಲಿ ಅಂತ ಅರ್ಥ ಕೊಡುತ್ತಲ್ವಾ? ವ್ಯಾಘ್ರ ಅಂದ್ರೆ ಏನೋ ಹುಲಿ ಅಂತ ಅರ್ಥ ಕೊಡುತ್ತೆ. ಇದರ ತದ್ಭವ ರೂಪ ಯಾರಾದ್ರೂ ಹೇಳ್ತೀರಾ ವ್ಯಾಘ್ರಕ್ಕೆ? ವ್ಯಾಘ್ರ ತದ್ಭವ ರೂಪ ಯಾರಾದ್ರೂ ಹೇಳ್ತೀರಾ? ನಿಮ್ ಶಾಲೆಯಲ್ಲಿ ಮಾಡಿದಾಗ ಇದಕ್ಕೊಂದು ತದ್ಭವ ಪದ ಇದೆ ಅಂತ ಹೇಳಿ. ಬಗ್ಗ ಅಂತ. ಇದೆಲ್ಲ ಬರ್ಕೋಬೇಕು ನೀವೆಲ್ಲಿ ಪುಸ್ತಕದಲ್ಲಿ. ಬಗ್ಗ ಅಂತ ನೋಡಿ. ವ್ಯಾಘ್ರ, ಬಗ್ಗ, ಇದು ತುಂಬಾ ವ್ಯತ್ಯಾಸ. ಅದಕ್ಕೆ ಸಂಬಂಧವೇ ಇಲ್ಲ. ವ್ಯಾಘ್ರಕ್ಕೂ ಬಗ್ಗಕ್ಕೂ ಸಂಬಂಧವೇ ಇಲ್ಲ. ನಮ್ಗೆ ಏನೋ ಯಾವುದೋ ಪದ ಕೇಳಿದಂಗೆ ಆಗುತ್ತೆ, ಇದು ಯಾವುದೋ ಪದ ಕೇಳಿದಂಗೆ ಆಗುತ್ತೆ ಅಲ್ವಾ? ಸೊ ಆದ್ರೆ ಬಗ್ಗ ಅನ್ನೋದು ಅದಕ್ಕೆ ಸರಿಯಾದಂತ ಉತ್ತರ ಇದೆ ನೋಡಿ. ಆರ್ಯ ಅಂದ್ರೆ ಅಜ್ಜ ಬರುತ್ತೆ. ವೀರ ಆಯ್ತು, ಬೀರ ಅಂತ. ಯಜ್ಞ, ಜನ್ನ ಬಂತು ನೋಡಿ. ಅಕ್ಷರ ಅಂತ ಒಂದು ಪದ ಇದೆ. ಅಕ್ಷರಕ್ಕೆ ಅಕ್ಕರ ಆಗುತ್ತೆ. ಸಂಸ್ಕೃತ ಪದ ಅನ್ನೋದಕ್ಕೆ ಸಕ್ಕದ ನೋಡಿ. ಹೋದ ವರ್ಷ ನಿಮ್ಗೊಂದು ಪದ್ಯ ಇತ್ತು, ಸಕ್ಕದ ಮಂ ಪೇಳ್ವಡೆ ನೆರೆ ಸಕ್ಕದ ಮಂ ಪೇಳ್ಗೆ ಅಂತ. ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಸ್ಕೃತದಲ್ಲಿಯೇ ಹೇಳಿ, ಕನ್ನಡದಲ್ಲಿ ಹೇಳುವುದಾದ್ರೆ ಕನ್ನಡದಲ್ಲಿ ಹೇಳಿ. ಅಂದ್ರೆ ಸಂಸ್ಕೃತವನ್ನ ಯಾಕೆ ಕನ್ನಡದಲ್ಲಿ ತಂದು ಇಕ್ಕುವಿರಿ? ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಬೇಡ. ಎಕ್ಸಾಕ್ಟ್ಲಿ. ನಯಸೇನ ಸೆಂಚುರಿಯಲ್ಲಿ ನಯಸೇನ ಸಂಸ್ಕೃತ ಮತ್ತು ಕನ್ನಡ ಎರಡನ್ನೂ ಸೇರಿಸಿ ಬರೆಯೋದನ್ನ ವಿರೋಧ ಮಾಡ್ತಾನೆ ಆತ. ಮಿಶ್ರಣ ಬೇಡ. ಎಸ್. ರಾಜ, ರಾಯ. ಚತುರ, ಚದುರ. ಛತ್ರಿಕಾ, ಸತ್ತಿಗೆ. ವನ, ಬನ ಆಯ್ತು. ಮುಖ ಅಂತ ಕೇಳಿದ್ರೆ ಮೊಗ. ಧ್ವನಿ, ದನಿ. ಗೊತ್ತಾಯ್ತಲ್ಲ? ಎಲ್ಲ ಸುಲಭವಾಗಿದ್ದೇ ಇದೆ. ಎಲ್ಲ ಪದಗಳು ಸುಲಭವಾಗಿದೆ. ಸಾಕಷ್ಟು ಪದಗಳಿದಾವೆ. ಅದೇ ತರ ಸುಮಾರು ಪದಗಳು. ವಿಜ್ಞಾಪನೆ ಅಂತ ಒಂದು ಪದ ಇದೆ. ಸುಮಾರು ಪದ ಬಂದಿದೆ ಅದರಲ್ಲಿ ನೋಡಿ. ಇಲ್ಲಿ ಶಕ್ತಿ ಅಂತಿದೆ ನೋಡಿ. ಶಕ್ತಿ ಅಂತ ಶಕುತಿ, ಶಕುತಿ ಅಷ್ಟೇ. ಪುಣ್ಯ ಅಂದ್ರೆ ಹೂನ ನೋಡಿ. ಸ್ವಲ್ಪ ವ್ಯತ್ಯಾಸನೇ ಇದೆ. ಈ ಪುಣ್ಯ ಅನ್ನೋದಕ್ಕೂ ಸೇಮ್ ಮೀನಿಂಗ್. ಅದು ಹೂನ ಅಂದ್ರೆ ಪುಣ್ಯ ಅಂತಾನೆ ಅರ್ಥ. ವಿನೋದ, ಬಿನದ. ದುಃಖ, ದುಗುಡ ಅಥವಾ ದುಃಖಿ ಅಂತಾನು ಬರೀತಾರೆ, ಹೀಗೂ ಬರೀತಾರೆ. ಆಮೇಲೆ ಇನ್ಯಾವುದಿದೆ ಇಲ್ಲಿ ಪದ, ಹೊಸ ಪದ ನೋಡ್ತೀನಿ. ವಿಜ್ಞಾಪನೆ ಅಂತಿದೆ ನೋಡಿ. ವಿಜ್ಞಾಪನೆ, ಭಿನ್ನಪ, ರಿಕ್ವೆಸ್ಟ್ ಅಂತ. ವಿಜ್ಞಾಪನೆ ಅಂದ್ರೆ ಕೋರಿಕೆ, ವಿಜ್ಞಾಪಿಸು. ಅವು 2-3 ಪದ ಇಲ್ಲಿ ಬಂದಿದೆ ನೋಡಿ. ಉಳಿದಿದ್ದೆಲ್ಲ ಅದೇ ಪದಗಳು ಇರುವಂತದ್ದನ್ನ ಗಮನಿಸ್ತೀವಿ. ಓಕೆ, ನೋಡೋಣ ಇದರಲ್ಲಿ ಯಾವುದು ಸರಿಯಾದಂತಹ ಪದ ಆಗಿದೆ ಗಮನಿಸಿ ಹೇಳ್ಬೋದಾ ನೋಡಿ. ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವ ಪದಗಳಲ್ಲಿ ಯಾವುದು ಸರಿಯಾದ ಪದ? ಸರ್ ಆಪ್ಷನ್ ಎ. ಆಪ್ಷನ್ ಎ ಸರ್. ಆಪ್ಷನ್ ಎ ಸರ್. ಆಪ್ಷನ್ ಎ ಸರಿ ಇದೆಯಲ್ಲ? ಯಾಕೆಂದ್ರೆ ಅಂಕುಶ ಅಂಕುಶ ಸರಿ, ಶಿರಕ್ಕೆ ಶಿರ ಸರಿ ನೋಡಿ. ಇದು ಈ ತರ ನಿಮಗೆ ಸ್ವಲ್ಪ ಇದೆಲ್ಲ ಈಸಿಯಾಗಿ ನೀವು ಮಾರ್ಕ್ ಮಾಡಬಹುದು.
ಎಲ್ಲೂ ಒಂದ್ ಅಂಕ ಬಿಡೋದಿಲ್ಲ ನೀವು. ಒಂದ್ ಅಂಕನೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ, ಅದಕ್ಕೋಸ್ಕರ. ಓಕೆನಾ? ಸರಿ. ಓಕೆ. ಸೊ ಇದರಲ್ಲಿ ಸುಮಾರು ಯಾವ್ದು ಬಂದಿಲ್ಲ ಅದನ್ನ ನೋಡ್ಕೊಳ್ಳಿ. ನೋಡಿ, ಆಕಾಶ ಅಂತ ಕೇಳಿದ್ರೆ ಆಗಸ, ಯಂತ್ರ, ಯಂತ್ರ, ಜಂತ್ರ. ಯೋಧ ಅನ್ನೋದು ಬರುತ್ತೆ, ಯಾಕಂದ್ರೆ ನಿಮ್ಗೆ ಯುದ್ಧ ಪಾಠದಲ್ಲೆಲ್ಲ ಸಾಮಾನ್ಯವಾಗಿ ಬರುತ್ತೆ, ಯೋಧ, ಜೋಧ. ಓಕೆ. ಆಮೇಲೆ ಮೃಗ ಅಂತ ಇದೆ ನೋಡಿ, ಮೃಗ, ಮಿಗ, ಮೃಗ, ಮಿಗ. ಓಕೆ. ಪ್ರಾಣ ತುಂಬಾ ಸರಿ ಬಂದಿದೆ, ಪ್ರಾಣ, ಹರಣ. ವಸನ, ವ್ಯಸನ. ವಸನ ಅಂದ್ರೆ ವಸ್ತ್ರ, ಬಟ್ಟೆ, ವಸನ, ವ್ಯಸನ. ಸರ್, ಪ್ರಾಣಗೆ ಪಿರಾಣ ಅಂತಾನು ಬರಿಬೋದಾ? ಏನ್ ಹೇಳಿ? ಪ್ರಾಣ, ಪಿರಾಣ. ಇಲ್ಲ, ಹರಣ ಅಂತಾನೆ ಬರೀಲಿ. ಹೌದ್ರಾ ಸರ್? ಕುಮಾರ ನೋಡಿ, ಇದು ನಿಮಗೆ ಇದ್ರಲ್ಲಿ ಬರುತ್ತೆ. ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ವೀರಲವ, ಕುಮಾರ, ಕುವರ. ಓಕೆ. ಲೋಕ, ಲೋಗ, ಲೋಕ, ಲೋಗ. ಇವೆಲ್ಲ ನಿಮಗೆ ರಿಪೀಟ್ ಆಗಿದೆ. ಓಕೆ. ಸೊ ನೋಡಿ, ಇದಿಷ್ಟು ಪದಗಳು ನಿಮಗೆ, ಸಾಕಷ್ಟು ಪದಗಳು ಈ ತರ ನಿಮಗೆ ಸಿಗುತ್ತೆ ನೋಡಿ. ಇದು ಈ ತರನು ಕೇಳ್ಬೋದು. ಒಂದ್ಯ ಈ ಪದದ ತದ್ಭವ ರೂಪ ಡ್ಯಾಶ್. ಆಪ್ಷನ್ ಬಿ. ಆಪ್ಷನ್ ಬಿ. ಸಂಜೆಗೆ ಏನಾಯ್ತು? ಸಂಧ್ಯಾ. ವ್ಯಾಪಾರಿಗೆ ಏನಾಯ್ತು? ಬೇಹಾರಿ. ವ್ಯಯ. ನೋಡಿ, ಈ ತರ ನೀವು 4 ಆನ್ಸರ್ಗೂ ನೀವು ನೋಡ್ಬೇಕು, ಒಂದೇ ಆನ್ಸರ್ ನೋಡ್ಬಾರ್ದು. ಗೊತ್ತಾಯ್ತಲ್ಲ? ಇದರಲ್ಲಿ ಯಾವ್ದು ಸರಿಯಾದ ಉತ್ತರ? ಕೋಕಿಲ, ಕೋಗಿಲೆ. ಬಿ ಅಂಡ್ ಆಪ್ಷನ್ ಬಿ. ಆಪ್ಷನ್ ಬಿ. ಆಪ್ಷನ್ ಬಿ. ಡಿ. ಡಿ ಸರ್, ಆಪ್ಷನ್ ಡಿ ಸರ್. ಡಿ ಸರ್. ಬಿ ಮತ್ತು ಡಿ. ಡಿ ಸರ್. ಬಿ. ಬಿ. ರನ್ನ ಅಂದ್ರೆ ಅದಕ್ಕೆ ಒಂದ್ ನಿಮಿಷ. ರನ್ನ ಅಂದ್ರೆ ರತುನ ಅಂತ ಬರ್ಬೇಕು. ರನ್ನಕ್ಕೆ ಏನಂತ ಬರುತ್ತೆ? ರತುನ. ಜನ್ನ, ಯಜ್ಞ. ಗೊತ್ತಾಯ್ತಲ್ಲ? ಜನ್ನಕ್ಕೆ ಏನಾಯ್ತಲ್ಲಿ? ಯಜ್ಞ ಅಂತ ಆಯ್ತು. ಹೌದಾ? ಕೋಕಿಲ, ಕೋಗಿಲೆ, ಇದು ಸರಿಯಾಗಿದೆ ಉತ್ತರ. ಕೋಕಿಲ, ಕೋಗಿಲೆ ಸರಿಯಾಗಿದೆ. ತವಸಿಗೆ ತಪಸ್ವಿ ಅಂತ ಬರ್ಬೇಕಲ್ಲ? ತವಸಿಗೆ ತಪಸ್ವಿ ಅಂತ ಬರ್ಬೇಕಾಗುತ್ತೆ. ವೀರ, ಬೀರ, ಇದು ಸರಿಯಾಗಿದೆ. ಹಾಗಾಗಿ ಬಿ ಮತ್ತೆ ಡಿ ಸರಿಯಾದ ಉತ್ತರ ಅಂತ ಯಾವ್ದಾಯ್ತು? ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ? ಸೊ ಇದೇ ತರ ನಿಮಗೆ ಎಕ್ಸಾಮ್ ಅಲ್ಲಿ ಬರ್ತದೆ. ಓಕೆನಾ? ಕುಟಾರ ಈ ಪದದ ತದ್ಭವ ರೂಪ ಏನು? ಕೊಡಲಿ. ಆಕ್ಸ್, ಕೊಡಲಿ. ಓಕೆನಾ? ಪಾದುಕ ಈ ಪದದ ತದ್ಭವ ರೂಪ ಏನು? ಗೊತ್ತಾಯ್ತಲ್ಲ? ಸೊ ಈ ತರ ನಿಮಗೆ ಸಾಕಷ್ಟು ಪದಗಳನ್ನು ನಿಮಗೆ ನೋಡಿ. ಬಿಯ, ಇವೆಲ್ಲ ಕೇಳಿದ ಪದಗಳು, ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬಿಯ, ಆಯ್ತಲ್ಲ? ಸೊ ನೆಕ್ಸ್ಟ್ ಸಾಕಷ್ಟು ಪದಗಳಿದಾವೆ ಇದರಲ್ಲಿ, ನೀವು ನೋಡ್ಕೋಬಹುದು. ಓಕೆ. ಆದ್ರೆ ಇವೆಲ್ಲವೂ ಬರಲ್ಲ. ನಾನು ಏನು ಮೊದಲು ಹೇಳಿದ್ನಲ್ಲ, ಈಗ ಹೇಳಿದಂತ ಪದಗಳ ಮೇಲೆ ಏನ್ ಹೇಳಿದ್ನಲ್ಲ, ಪೇಜ್ ನಂಬರ್ ಹಾಕಿ ನಿಮ್ಮ ಪುಸ್ತಕದಲ್ಲಿ, ಅವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ನೀವು ನಿಮ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಅಷ್ಟೇ ಇವೆಲ್ಲ ಇರೋದು. ಓಕೆನಾ? ಸೊ ಇವು ಹೆಚ್ಚಿನ ಅಧ್ಯಯನಕ್ಕಾಗಿ ಇರೋದು. ನೀವು ಬೇಕಾದ್ರೆ ಫೋಟೋ ತಗೋಬಹುದು. ಇದು ಅಷ್ಟೇ, ಹೆಚ್ಚಿನ ಅಧ್ಯಯನಕ್ಕಾಗಿ ಇರೋದು. ನೋಡಿ, ವ್ಯಾಘ್ರ ಅಂತ ಇಲ್ಲಿ ಬಂತು ನೋಡಿ, ಬಗ್ಗ. ಓಕೆ. Yes, sir.